ತಿಳ್ಕೊಂಡಿದ್ದೀವಿ. ಸೊ ಜೀವಿಯಲ್ಲಿ ನಡೀತಕ್ಕಂಥ ಮೊದಲನೇ ಜೀವಕ್ರಿಯೆ ಆಗಿರ್ತಕ್ಕಂಥ ಪೋಷಣೆಯ ಬಗ್ಗೆ ನಾವು ಅಧ್ಯಯನವನ್ನು ಮಾಡ್ತಾ ಇದ್ದೀವಿ. ಸೊ ಹಿಂದಿನ ತರಗತಿಯಲ್ಲಿ ನಾವು ಜೀವಿಗಳಲ್ಲಿ ನಡೀತಕ್ಕಂಥ ಪೋಷಣೆ ಅಂತಕ್ಕಂಥ ಜೀವಕ್ರಿಯೆಯ ಸ್ವಪೋಷಕ ಜೀವಿಗಳಲ್ಲಿಯ ಪೋಷಣೆಗಳ ಬಗ್ಗೆ ಇನ್ ಡೀಟೇಲ್ ಆಗಿ ತಿಳ್ಕೊಂಡಿದ್ದೀವಿ. ಸೊ ಜೀವಿಗಳಲ್ಲಿ ನಡೀತಕ್ಕಂಥ ಪೋಷಣೆ ಕ್ರಿಯೆ ಆಗಿರ್ತಕ್ಕಂಥ ಸ್ವಪೋಷಕ ಜೀವಿಗಳಲ್ಲಿಯ ಪೋಷಣೆಯನ್ನು ತಿಳ್ಕೊಂಡಿದ್ದೀವಿ. ಇವತ್ತಿನ ತರಗತಿಯಲ್ಲಿ ನಾವು ಪೋಷಣೆ ಆಗಿರ್ತಕ್ಕಂಥ ಪರಪೋಷಕ ಜೀವಿಗಳಲ್ಲಿಯ ಪೋಷಣೆ. ಸೊ ಸ್ವಪೋಷಕ ಜೀವಿಗಳಲ್ಲಿ ಪೋಷಣೆಯು ಯಾವ ಕ್ರಿಯೆಯ ಮುಖಾಂತರ ನಡೀತದೆ ಅಂತ ನಾವು ಹೇಳಿದೀವಪ್ಪ ಅಂದ್ರೆ ದ್ವಿತೀಯ ಸಂಶ್ಲೇಷಣೆ ಕ್ರಿಯೆಯ ಮುಖಾಂತರ ಸ್ವಪೋಷಕ ಜೀವಿಯಲ್ಲಿ ಪೋಷಣೆ ಕ್ರಿಯೆ ನಡೀತದೆ ಅನ್ನೋದನ್ನ ನಾವು ಹಿಂದಿನ ತರಗತಿಯಲ್ಲಿ ತಿಳ್ಕೊಂಡಿದ್ದೀವಿ. ಸೊ ಮೊದಲ ನಾವು ಸ್ವಪೋಷಕ ಜೀವಿಗಳಲ್ಲಿ ಪೋಷಣೆ ಕ್ರಿಯೆಯು ದ್ವಿತೀಯ ಸಂಶ್ಲೇಷಣೆ ಕ್ರಿಯೆಯ ಮುಖಾಂತರ ನಡೀತದೆ ಅನ್ನೋದನ್ನು ನಾವು ತಿಳ್ಕೊಂಡಿದ್ದೀವಿ. ದ್ವಿತೀಯ ಸಂಶ್ಲೇಷಣೆ ಕ್ರಿಯೆ ಎಂದರೇನು ಕೂಡ ತಿಳ್ಕೊಂಡಿದ್ದೀವಿ. ಸೊ ದ್ವಿತೀಯ ಸಂಶ್ಲೇಷಣೆ ಕ್ರಿಯೆಯ ಹಂತಗಳನ್ನು ತಿಳ್ಕೊಂಡಿದ್ದೀವಿ. ದ್ವಿತೀಯ ಸಂಶ್ಲೇಷಣೆ ಕ್ರಿಯೆಗೆ ಬೇಕಾಗಿರ್ತಕ್ಕಂಥ ವಸ್ತುಗಳ ಬಗ್ಗೆ ತಿಳ್ಕೊಂಡಿದ್ದೀವಿ. ದ್ವಿತೀಯ ಸಂಶ್ಲೇಷಣೆ ಕ್ರಿಯೆಯಲ್ಲಿ ಯಾವ ವಸ್ತುಗಳು ಏನಾಗಿ ವಿಭಜನೆ ಹೊಂದುತ್ತವೆ ಮತ್ತು ಶಕ್ತಿಯು ಯಾವ ರೂಪದಲ್ಲಿ ನಮಗೆ ಸಿಗ್ತದ ಅನ್ನೋದೆಲ್ಲವನ್ನು ನಾವು ಹಿಂದಿನ ತರಗತಿಯಲ್ಲಿ ಡೀಟೇಲ್ ಆಗಿ ತಿಳ್ಕೊಂಡಿದ್ದೀವಿ. ಸೊ ಇವತ್ತಿನ ತರಗತಿಯಲ್ಲಿ ನಾವು ಪರಪೋಷಕ ಜೀವಿಗಳಲ್ಲಿಯ ಪೋಷಣೆ ಅಂದ್ರೆ ಪರಪೋಷಕ ಜೀವಿಗಳಲ್ಲಿಯ ಪೋಷಣೆ ಕ್ರಿಯೆಯು ಯಾವ ಹಂತಗಳಲ್ಲಿ ನಡೆಯುತ್ತ ಮತ್ತೆ ಪರಪೋಷಕ ಜೀವಿಗಳಲ್ಲಿಯ ಪೋಷಣೆಯ ವಿಧಗಳನ್ನು ನಾವು ಇವತ್ತಿನ ತರಗತಿಯಲ್ಲಿ ಅಧ್ಯಯನ ಮಾಡೋಣ ಅಂತ ಹೇಳ್ತಾ ಪರಪೋಷಕ ಜೀವಿಗಳಲ್ಲಿಯ ಪೋಷಣೆಯ ಬಗ್ಗೆ ನಾವು ನೋಡೋಣ. ಓಕೆ, ಸೊ ಇಲ್ಲಿ ನೋಡ್ರಿ ಪರಪೋಷಕಗಳ ಪೋಷಣೆ. ಪ್ರತಿ ಜೀವಿಯು ತನ್ನ ಪರಿಸರಕ್ಕೆ ಹೊಂದಿಕೊಂಡಿರುತ್ತದೆ. ಪೋಷಣೆಯ ವಿಧವು ಆಹಾರ ಪದಾರ್ಥಗಳ ಲಭ್ಯತೆ ಮತ್ತು ವಿಧ ಹಾಗೂ ಜೀವಿಯಿಂದ ಆಹಾರವು ಹೇಗೆ ಪಡೆದುಕೊಳ್ಳುತ್ತದೆ ಎಂಬುದನ್ನು ಆಧರಿಸಿ ಬದಲಾಗುತ್ತದೆ. ಉದಾಹರಣೆಗೆ ಒಂದು ಹಸು ಮತ್ತು ಒಂದು ಸಿಂಹ ಆಹಾರವನ್ನು ಹೇಗೆ ಪಡೆದುಕೊಳ್ಳುತ್ತವೆ ಮತ್ತು ಜೀರ್ಣಿಸಲು ಬಳಸುವ ಸಾಧನಗಳೇನು ಎಂಬುದು ಆಹಾರದ ಆಕಾರವು ಸ್ಥಿರವೇ ಅಥವಾ ಚಲವೇ ಎಂದು ವಿಭಾಗಿಸಲು ಅನುವು ಮಾಡಿಕೊಡುತ್ತದೆ. ಜೀವಿಯು ಆಹಾರವನ್ನು ಸೇವಿಸಿ ಬಳಸಿಕೊಳ್ಳುವ ಅನೇಕ ವಿಧಾನಗಳಿವೆ. ಕೆಲವು ಜೀವಿಗಳು ಆಹಾರ ವಸ್ತುಗಳನ್ನು ದೇಹದ ಹೊರಗೆ ವಿಭಜಿಸಿ ನಂತರ ಅದನ್ನು ಹೀರಿಕೊಳ್ಳುತ್ತವೆ. ಉದಾಹರಣೆಗೆ ಬ್ರೆಡ್ ಮೋಲ್ಡ್, ಈಸ್ಟ್, ನಾಯಿಕೊಡೆಗಳಂತಹ ಶಿಲೀಂಧ್ರಗಳು. ಉಳಿದವು ಪೂರ್ಣ ಆಹಾರ ಪದಾರ್ಥಗಳನ್ನು ಸೇವಿಸುತ್ತವೆ ಮತ್ತು ತಮ್ಮ ದೇಹಗಳಿಗೆ ಅದನ್ನು ವಿಭಜಿಸುತ್ತವೆ. ಯಾವುದನ್ನು ಒಳತೆಗೆದುಕೊಳ್ಳಬೇಕು ಮತ್ತು ವಿಭಜಿಸಬೇಕು ಎಂಬುದು ದೇಹ ರಚನೆ ಮತ್ತು ಕಾರ್ಯನಿರ್ವಹಣೆಯ ಮೇಲೆ ಅವಲಂಬಿಸಿದೆ. ಇದರ ಕೆಲವು ಜೀವಿಗಳು ಸಸ್ಯಗಳು ಮತ್ತು ಪ್ರಾಣಿಗಳಿಂದ ಅವುಗಳನ್ನು ಕೊಲ್ಲದೆ ಪೋಷಣೆಯನ್ನು ಪಡೆದುಕೊಳ್ಳುತ್ತವೆ. ಈ ರೀತಿಯ ಪರಾವಲಂಬಿ ಪೋಷಣಾ ತಂತ್ರವು ಕಸ್ಕ್ಯೂಟ್, ಅಮರ್ಬೆಲ್, ಉಣ್ಣೆ, ಹೇನು, ಜಿಗಣೆ ಮತ್ತು ಲಾಡಿ ಹುಳುಗಳಂತಹ ಅನೇಕ ಜೀವಿಗಳಿಂದ ಬಳಸಲ್ಪಡುತ್ತವೆ ಅಂತ ನಾವು ಹೇಳ್ಬೋದು. ಸ್ವಪೋಷಕ ಜೀವಿಗಳಲ್ಲಿಯ ಪೋಷಣೆಯು ಒಂದೇ ರೀತಿಯಾಗಿರ್ತದೆ. ಯಾಕೆ ಒಂದೇ ರೀತಿಯಾಗಿರ್ತದಪ್ಪ ಅಂದ್ರೆ ದ್ವಿತೀಯ ಸಂಶ್ಲೇಷಣೆ ಕ್ರಿಯೆಯು ಎಲ್ಲಾ ಸಸ್ಯಗಳಲ್ಲಿ ಒಂದೇ ರೀತಿಯ ಕಾರ್ಯವನ್ನು ನಿರ್ವಹಣೆ ಮಾಡಿದ್ರೆ ಪರಪೋಷಕ ಜೀವಿಗಳಲ್ಲಿಯ ಪೋಷಣೆಯು ಹಂತ ಹಂತವಾಗಿ ಬದಲಾವಣೆ ಹೊಂದಿರುತ್ತದೆ. ಯಾಕೆ ಬದಲಾವಣೆ ಹೊಂದಿರುತ್ತದಪ್ಪ ಅಂದ್ರೆ ಈ ಪರಪೋಷಕ ಜೀವಿಗಳಲ್ಲಿ ಪ್ರಾಣಿಗಳು ಬಂದವು. ಆ ಪ್ರಾಣಿಗಳು ವಿಧ ವಿಧವಾದ ಪ್ರಾಣಿಗಳು ಬಂದು ಅವುಗಳ ಆಹಾರ ಸೇವನೆ ಸಿಸ್ಟಮ್ ಏನದಲ್ಲ ಅದು ಬೇರೆ ಬೇರೆ ಅದ. ಸೊ ಮನುಷ್ಯರಲ್ಲಿ ನೋಡಿದಾಗ ನಾವು ಮನುಷ್ಯರು ಎಂತ ಹಾರಿಗಳಪ್ಪ ಅಂದ್ರೆ ಮಿಶ್ರಹಾರಿಗಳು ಅಂತ ಕರಿತೀವಿ. ಸೊ ಈ ಪರಪೋಷಕ ಜೀವಿಗಳಲ್ಲಿ ಆಹಾರ ಸೇವನೆಯನ್ನ ಆಧರಿಸಿ ನಾವು ಮತ್ತೆ 3 ವಿಧಗಳಾಗಿ ವಿಂಗಡಣೆಯನ್ನ ಮಾಡ್ತೀವಿ. ಕೆಲವು ಸಸ್ಯಾಹಾರಿಗಳು, ಮಾಂಸಾಹಾರಿಗಳು ಮತ್ತೆ ಮಿಶ್ರಹಾರಿಗಳು ಅಂತ ಹೇಳಿ ಕರಿತೀವಿ. ಸೊ ನಾವು ಆಹಾರದ ಸೇವನೆಯ ಆಧಾರದ ಮೇಲೆ ಜೀವಿಗಳನ್ನ ಮತ್ತೆ 3 ವಿಧಗಳಾಗಿ ವಿಂಗಡಣೆಯನ್ನ ಮಾಡ್ತೀವಿ. ಸಸ್ಯಾಹಾರಿಗಳು, ಪ್ರಾಣಿ ಮತ್ತೆ ಮಾಂಸಾಹಾರಿಗಳು ಮತ್ತೆ ಮಿಶ್ರಹಾರಿಗಳು ಅಂತ ಹೇಳಿ ಕರಿತೀವಿ. ಈ ಸಸ್ಯಾಹಾರಿಗಳು ಅಂದ್ರೆ ಯಾರಪ್ಪ ಅಂದ್ರೆ ಕೇವಲ ಸಸ್ಯಗಳನ್ನ ತಿಂದು ಬದುಕಬಲ್ಲ ಜೀವಿಗಳಿಗೆ ನಾವೇನಂತ ಕರಿತೀವಿ ಸಸ್ಯಾಹಾರಿ ಜೀವಿಗಳು ಅಂತ ಹೇಳಿ ಕರಿತೀವಿ. ಸೊ ಮಾಂಸಾಹಾರಿ ಜೀವಿಗಳು ಅಂತ ನಾವು ಯಾರನ್ನ ಕರಿತೀವಪ್ಪ ಅಂದ್ರೆ ಕೇವಲ ಮಾಂಸಗಳನ್ನ ತಿಂದು ಬದುಕಬಲ್ಲ ಜೀವಿಗಳು. ಸಸ್ಯಾಹಾರಿ ಜೀವಿಗಳಿಗೆ ಉದಾಹರಣೆ ಕೊಡ್ರಿ, ಹಸು ಆಗಿರ್ಬೋದು, ಮೊಲ ಆಗಿರ್ಬೋದು, ಜಿಂಕೆ ಆಗಿರ್ಬೋದು, ಇವೆಲ್ಲವೂ ಕೂಡ ಸಸ್ಯಾಹಾರಿ ಜೀವಿಗಳಿಗೆ ಉದಾಹರಣೆಗಳು ಅಂತ ಹೇಳ್ತೀವಿ. ಹಸು, ಜಿಂಕೆ, ಮೊಲ ಇವು ಕೇವಲ ಹುಲ್ಲುಗಳನ್ನ ತಿಂದು ಬದುಕಬಲ್ಲ ಜೀವಿಗಳು. ಸೊ ಮಾಂಸಾಹಾರಿ ಜೀವಿಗಳು ಅಂದ್ರೆ ಕೇವಲ ಮಾಂಸವನ್ನು ತಿಂದು ಬದುಕಬಲ್ಲ ಜೀವಿಗಳಿಗೆ ನಾವೇನಂತ ಕರಿತೀವಿ ಮಾಂಸಾಹಾರಿ ಜೀವಿಗಳು ಅಂತ ಕರಿತೀವಿ. ಎಲ್ಲವೂ ಕೂಡ ಹಿಂದಿನ ಅಂದ್ರೆ ಬೇಸಿಕ್
ಡೀಟೇಲ್ ಆಗಿ ಕೇಳ್ಕೊಂಡು ಮುಂದೆ ಹೋಗೋಣ. ಓಕೆ, ಮಾಂಸಾಹಾರಿ ಜೀವಿಗಳಿಗೆ ಉದಾಹರಣೆ ಅಂದ್ರೆ ಸಿಂಹ ಆಗಿರ್ಬೋದು, ಹುಲಿ ಆಗಿರ್ಬೋದು, ಚಿರತೆ ಆಗಿರ್ಬೋದು, ಇವೆಲ್ಲವೂ ಕೂಡ ಏನಪ್ಪ ಅಂದ್ರೆ ಮಾಂಸಾಹಾರಿ ಜೀವಿಗಳು ಅಂತ ಹೇಳಿ ನಾವು ಅಥವಾ ಪ್ರಾಣಿಗಳು ಅಂತ ಹೇಳಿ ನಾವು ಕರಿತೀವಿ. ಅದೇ ತರ ಮಿಶ್ರಹಾರಿಗಳು ಅಂದ್ರೆ ಯಾರಪ್ಪ ಅಂದ್ರೆ ಈ ಕಡೆ ಸಸ್ಯವನ್ನು ಸ್ವೀಕಾರ ಮಾಡ್ತವೆ, ಮಾಂಸವನ್ನು ಸ್ವೀಕಾರ ಮಾಡ್ತವೆ. ಅಂದ್ರೆ ಸಸ್ಯಾಹಾರ ಮತ್ತು ಮಾಂಸಾಹಾರ ಎರಡನ್ನೂ ತಿಂದು ಬದುಕಬಲ್ಲ ಜೀವಿಗಳಿಗೆ ನಾವು ಏನಂತ ಕರಿತೀವಿ, ಮಿಶ್ರಹಾರ ಜೀವಿಗಳು ಅಂತ ಹೇಳಿ ಕರಿತೀವಿ. ಮಿಶ್ರಹಾರಿ ಜೀವಿಗಳಲ್ಲಿ ಯಾವುದು ಬರ್ತದಪ್ಪ ಅಂದ್ರೆ ನಾಯಿ, ಬೆಕ್ಕು, ಮನುಷ್ಯ ಇವೆಲ್ಲವೂ ಕೂಡ ಯಾವ ಆಹಾರವನ್ನ ಸೇವನೆ ಮಾಡ್ತವೆ ಅಂದ್ರೆ ಮಿಶ್ರ ಆಹಾರವನ್ನ ಸೇವನೆ ಮಾಡ್ತವೆ. ಸೊ ಈ ಆಹಾರದ ಸ್ವೀಕಾರದ ಆಧಾರವಾಗಿಟ್ಟುಕೊಂಡು ನಾವು ಜೀವಿಗಳನ್ನ ಹೇಗೆ 3 ವಿಧಗಳಾಗಿ ವಿಂಗಡಣೆಯನ್ನ ಮಾಡ್ತೀವೋ ಅದೇ ತರ ಪೋಷಣೆಯು ಕೂಡ ಆಹಾರ ಸೇವನೆ ಮಾಡತಕ್ಕಂಥ ಜೀವಿಗಳ ಆಧಾರದ ಮೇಲೆ ವಿಂಗಡಣೆ ಆಗ್ತದೆ ಅಂತೇಳಿ ಹೇಳ್ತಾರೆ. ಸೊ ಈ ಪರಾವಲಂಬಿ ಜೀವಿಗಳಲ್ಲಿ ಪೋಷಣೆ ವಿಧಗಳು ಹೇಗಿರ್ತದಪ್ಪ, ಯಾವುದ್ರ ಮೇಲೆ ಡಿಪೆಂಡ್ ಆಗಿರ್ತದ ಅಂದ್ರೆ ಅವುಗಳು ಸ್ವೀಕಾರ ಮಾಡ್ತಕ್ಕಂಥ ಆಹಾರದ ಮೇಲೆ ಅವಲಂಬನೆ ಆಗಿರ್ತದ ಅಂತೇಳಿ ನಾವು ಹೇಳ್ಬಹುದು. ಈಗ ನೋಡಿ ಸಸ್ಯಾಹಾರಿ, ಸೊ ನಾವು ಸ್ವಪೋಷಕ ಜೀವಿಗಳಲ್ಲಿಯ ಪೋಷಣೆಯನ್ನ ನೋಡಿದ್ವಿ, ಅದು ಒಂದೇ ತರ ಇರ್ತದೆ. ಯಾಕಂದ್ರೆ ಸ್ವಪೋಷಕ ಜೀವಿಗಳಂದ್ರೆ ಏನು, ತಮ್ಮ ಆಹಾರವನ್ನ ತಾವೇ ಸ್ವೀಕಾರ ಮಾಡ್ಕೋತಾವ. ಸ್ವೀಕಾರ ಮಾಡ್ಕೊಳ್ಳಿಕ್ಕೆ ಏನ್ ತಯಾರು ಮಾಡಿಸ್ಕೋತಾವ. ಆಹಾರವನ್ನ ತಯಾರು ಮಾಡೋದಕ್ಕೆ ಏನ್ ಬೇಕು, ಸೂರ್ಯನ ಬೆಳಕು ಬೇಕು, ನೀರು ಬೇಕು, ಕ್ಲೋರೋಫಿಲ್ ಬೇಕು, ಆಮೇಲೆ ಏನ್ ಬೇಕು, ಇಂಗಾಲದ ಡೈಆಕ್ಸೈಡ್ ಬೇಕು. ಈ ಎಲ್ಲವನ್ನ ಇಟ್ಕೊಂಡು ದ್ಯುತಿ ಸಂಶ್ಲೇಷಣೆ ಕ್ರಿಯೆ ಮುಖಾಂತರ ತಮ್ಮ ಆಹಾರವನ್ನ ತಯಾರಿಸಿಕೊಂಡು ತಮಗೆ ಬೇಕಾಗಿರ್ತಕ್ಕಂಥ ಶಕ್ತಿಯನ್ನು ನಾವು ಪಡ್ಕೋತಾವ. ಅವುಗಳಲ್ಲಿ ಒಂದೇ ಕ್ರಿಯೆ ನಡೀತದೆ. ಬಟ್ ಪರಪೋಷಕ ಜೀವಿಗಳು ಆಹಾರಕ್ಕಾಗಿ ಬೇರೆ ಜೀವಿಗಳ ಮೇಲೆ ಅವಲಂಬನೆಯಾಗಿರ್ತವ. ಆ ಬೇರೆ ಜೀವಿಗಳು ಆಹಾರ ಕೊಡುವ ಆಧಾರದ ಮೇಲೆ ನಾವು ಪೋಷಣಾ ಸ್ತರವನ್ನ ಏನ್ ಮಾಡ್ತೀವಿ, ವಿಂಗಡಣೆಯನ್ನ ಮಾಡ್ತೀವಿ ಅಂತ ನಾವು ಹೇಳಬಹುದು. ಈ ಪರಾವಲಂಬಿ ಜೀವಿಗಳು, ಈ ಹೇನುಗಳು ಎಂತ ಪೋಷಣಾ ಸ್ತರದಲ್ಲಿದಾವ ಅಂದ್ರೆ ಈ ಹೇನುಗಳ ಪೋಷಣೆ ಹೇಗಿರ್ತದಪ್ಪ ಅಂದ್ರೆ ಇವು ಬೇರೆ ಒಂದು ಜೀವಿಯನ್ನ ಸಾಯಿಸ್ತವೆ. ನಾವು ಮಿಶ್ರಹಾರಿಗಳು ನಾವೇನ್ ಮಾಡ್ತೀವಿ, ನಮ್ಮ ಆಹಾರವನ್ನ ತಗೋಬೇಕು ಅಂದ್ರೆ ಒಂದು ಜೀವಿಯನ್ನ ಸಾಯಿಸಿ ನಾವು ಆಹಾರವನ್ನ ಪಡ್ಕೋತೀವಿ. ಆದ್ರೆ ಈ ಹೇನು, ಜಿಗಣೆ ಇವೆಲ್ಲವೂ ಕೂಡ ಜೀವಿಗಳನ್ನ ಸಾಯಿಸದೆ ಏನ್ ಮಾಡ್ತಾವ, ತಮಗೆ ಬೇಕಾಗಿರ್ತಕ್ಕಂಥ ಆಹಾರವನ್ನ ಪಡ್ಕೊಂಡು ತಮ್ಮ ಜೀವನವನ್ನ ಸಾಗಿಸ್ತಾವ. ಈ ಪೋಷಣೆಯ ಆಧಾರವಾಗಿಟ್ಕೊಂಡು ನಾವು ಜೀವಿಗಳನ್ನ ಇನ್ನೂ ಅನೇಕ ರೀತಿಯಲ್ಲಿ ವಿಂಗಡಣೆಯನ್ನ ಮಾಡ್ತೀವಿ. ಆ ವಿಂಗಡಣೆಯನ್ನ ಮಾಡ್ತಕ್ಕಂಥ ಜೀವಿಗಳ ಬಗ್ಗೆ ನಾವು ನೆಕ್ಸ್ಟ್ ಮುಂದಿನ ಹಂತಗಳಲ್ಲಿ ಕಲಿತೀವಿ. ಇವತ್ತಿನ ಹಂತದಲ್ಲಿ ನಾವು ಪರಪೋಷಕ ಪೋಷಣೆಯ ಬಗ್ಗೆ ತಿಳ್ಕೋಣ. ಸೊ ಪರಪೋಷಕ ಪೋಷಣೆ ಹೇಗೆ ಡಿವೈಡ್ ಆಗಿರ್ತದಪ್ಪ ಅಂದ್ರೆ ನಾವು ಸ್ವೀಕಾರ ಮಾಡ್ತಕ್ಕಂಥ ಆಹಾರದ ಮೇಲೆ ಅವಲಂಬನೆ ಆಗಿರ್ತದ ಅನ್ನೋದು ನಮಗೆ ಗೊತ್ತಿರಬೇಕು. ಈ ಅಮರ್ಬೆಲ್, ಉಂಡೆ, ಏನು, ಜಿಗಣೆ, ಲಾಡಿ ಹುಳುಗಳಂತ ಜೀವಿಗಳು ಯಾವ ಪೋಷಣೆಯನ್ನ ಪಡ್ಕೊಂಡಿರ್ತಾವಪ್ಪ ಅಂದ್ರೆ ಇವು ಪೋಷಣಾ ತಂತ್ರದಲ್ಲಿ ಪರಾವಲಂಬಿಗಳಾಗಿರ್ತಾವ. ಅಂದ್ರೆ ಬೇರೆ ಒಂದು ಜೀವಿಗಳನ್ನ ಸಾಯಿಸದೆ ತಮ್ಮ ಆಹಾರವನ್ನ ತಾವು ಸ್ವೀಕಾರ ಮಾಡ್ತಾವೆ. ಜೀವಿಗಳು ತಮ್ಮ ಪೋಷಣೆಯನ್ನು ಹೇಗೆ ಪಡೆಯುತ್ತವೆ? ಸೊ ಆಹಾರ ಮತ್ತು ಅದನ್ನು ಪಡೆದುಕೊಳ್ಳುವ ವಿಧಾನಗಳು ಬದಲಾಗುವುದರಿಂದ ಅನೇಕ ಜೀವಿಗಳಲ್ಲಿ ಜೀರ್ಣಾಂಗ ವ್ಯವಸ್ಥೆಯು ವಿಭಿನ್ನವಾಗಿದೆ. ಏಕಕೋಶ ಜೀವಿಗಳಲ್ಲಿ ಆಹಾರವು ಸಂಪೂರ್ಣ ಮೇಲ್ಮೆಯಿಂದ ಒಳ ತೆಗೆದುಕೊಳ್ಳಲ್ಪಡುತ್ತದೆ. ಏಕಕೋಶ ಜೀವಿಗಳಲ್ಲಿ ಏನಾಗ್ತದಪ್ಪ ಅಂದ್ರೆ ಈ ಆಹಾರದ ಸಂಪೂರ್ಣ ಏಕಕೋಶ ಜೀವಿಗಳಲ್ಲಿ ಆಹಾರ ಏನಾಗ್ತದ ಮೇಲ್ಮೆಯಿಂದ ಒಳ ತಗೋತದೆ. ಸೊ ಆದರೆ ಜೀವಿಯ ಸಂಕೀರ್ಣತೆ ಹೆಚ್ಚುತ್ತಾ ಹೋದಂತೆ ವಿಭಿನ್ನ ಭಾಗಗಳು ವಿಭಿನ್ನ ಕಾರ್ಯಗಳನ್ನು ನಿರ್ವಹಿಸುವ ವೈಶಿಷ್ಟ್ಯತೆಯನ್ನು ಪಡೆಯುತ್ತವೆ. ಏಕಕೋಶ ಜೀವಿಗಳಲ್ಲಿ ಆಹಾರ ಸಂಪೂರ್ಣ ಒಳ ತೆಗಿತಾವೆ. ಆದರೆ ಈ ಬಹುಕೋಶೀಯ ಜೀವಿಗಳು ಹೇಗೆ ಸಂಕೀರ್ಣತೆಯನ್ನ ಪಡ್ಕೋತಾವೋ ಹಾಗೆ ಅಂಗಗಳ ಸೃಷ್ಟಿ ಆಗ್ತವೆ. ಅದಲ್ಲ ಕೋಶಗಳ ವಿಭಜನೆ ಅಂದ್ರೆ ಬಹುಕೋಶೀಯ ಜೀವಿಗಳಲ್ಲಿ ಕೋಶಗಳು ಹೆಚ್ಚಾದಂತೆ ಅಂಗಗಳ ರಚನೆಯಾಗಿ ಪ್ರತಿಯೊಂದು ಕಾರ್ಯಗಳನ್ನ ಮಾಡೋದಕ್ಕೆ ನಿರ್ದಿಷ್ಟವಾದ ಅಂಗಗಳ ರಚನೆ ಉಂಟಾಗ್ತದೆ. ನಾವು 9ನೇ ತರಗತಿಯಲ್ಲೇ ಕಲ್ತ್ಕೊಂಡಿದ್ದೀವಿ ಜೀವಕೋಶದ ರಚನೆ, ಅವುಗಳ ಕಣದಂಗ ಮತ್ತೆ ಅಂಗಾಂಶಗಳ ಬಗ್ಗೆ ಎಲ್ಲವೂ ಕೂಡ ಡೀಟೇಲ್ ಆಗಿ ಕಲ್ತ್ಕೊಂಡಿದ್ದೀವಿ. ನೆಕ್ಸ್ಟ್ ನೋಡ್ರಿ, ಅಮೀಬಾವು ತಾತ್ಕಾಲಿಕ ಬೆರಳಿನಂತಹ ಜೀವಕೋಶದ ಮೇಲ್ಮೆ ಹೊರಚಾಚಿಕೆಗಳನ್ನು ಬಳಸಿ ಆಹಾರವನ್ನು ತೆಗೆದುಕೊಳ್ಳುತ್ತದೆ. ಈ ರಚನೆಗಳು ಆಹಾರ ಕಣಗಳನ್ನು ಆವರಿಸಿ ಬೆಸೆದು ಆಹಾರ ರಸದಾನಿಯನ್ನು ಮುಕ್ತು ಮಾಡುತ್ತವೆ. ಆಹಾರ ರಸದಾನಿಯೊಳಗೆ ಸಂಕೀರ್ಣ ಆಹಾರ ಪದಾರ್ಥಗಳು ವಿಭಜನೆಗೊಂಡು ಸರಳ ಆಹಾರ ಪದಾರ್ಥಗಳಾಗುತ್ತವೆ. ನಂತರ ಅವು ಕೋಶದ್ರವ್ಯಕ್ಕೆ ವಿಸರಣೆಗೊಳ್ಳುತ್ತವೆ. ಜೀರ್ಣವಾಗದೇ ಉಳಿದ ಪದಾರ್ಥಗಳು ಜೀವಕೋಶದ ಮೇಲ್ಮೆಗೆ ಚಲಿಸಿ ಹೊರಹಾಕಲ್ಪಡುತ್ತವೆ. ಇನ್ನೊಂದು ಏಕಕೋಶೀಯ ಜೀವಿಯಾದ ಪ್ಯಾರಾಮೀಸಿಯಂ ಜೀವಕೋಶವು ಒಂದು ನಿರ್ದಿಷ್ಟ ಆಕಾರ ಹೊಂದಿದೆ ಮತ್ತು ಆಹಾರವನ್ನು ಒಂದು
ಕಂಪ್ಲೀಟ್ ಆಗಿ ಕಲ್ಕೊಂಡಿದ್ದೀವಿ. ನೆಕ್ಸ್ಟ್ ನೋಡ್ರಿ, ಮಾನವರಲ್ಲಿ ಪೋಷಣೆ. ಏಕಕೋಶ ಜೀವಿಗಳಲ್ಲಿ ಪೋಷಣೆ ಹೇಗಿರ್ತದಪ್ಪ ಅಂದ್ರೆ ಆಹಾರವನ್ನು ಸಂಪೂರ್ಣವಾಗಿ ದೇಹದ ಒಳಗಡೆ ತಗೊಂಡು ತನ್ನ ಒಂದೇ ಜೀವಕೋಶದ ಮುಖಾಂತರ ಜೀರ್ಣಕ್ರಿಯೆಯನ್ನು ಮಾಡ್ತಾವ, ಪೋಷಣೆಯನ್ನು ಮಾಡ್ತಾವ, ಮತ್ತೆ ವಿಸರ್ಜನೆಯನ್ನು ಮಾಡ್ತಾವ. ತನ್ನ ಎಲ್ಲಾ ಕಾರ್ಯಗಳನ್ನ ಒಂದೇ ಜೀವಕೋಶದ ಮುಖಾಂತರ ಮಾಡ್ಕೋತಾವ. ಅದೇ ತರ ಸ್ವಕೋಶಕ ಜೀವಿಗಳಲ್ಲಿಯೂ ಕೂಡ ಏನಿರ್ತಾವ, ಕಣದಂಗಗಳಿರ್ತಾವ. ನಿರ್ದಿಷ್ಟವಾದ ಕಣದಂಗಗಳು ನಿರ್ದಿಷ್ಟವಾದ ಕಾರ್ಯಗಳನ್ನ ಮಾಡಿ ತಮಗೆ ಬೇಕಾಗಿರ್ತಕ್ಕಂಥ ಶಕ್ತಿ ಆಹಾರವನ್ನ ಪಡ್ಕೋತಾವ. ಇನ್ನು ಪರಪೋಷಕ ಜೀವಿಗಳಲ್ಲಿ ಪೋಷಣೆಯ ಮೇನ್ ಯಾವಪ್ಪ ಅಂದ್ರೆ ಮಾನವರಲ್ಲಿ ಪೋಷಣೆ. ಸೊ ಸಿಮಿಲಾರಿಟೀಸ್ ಇರ್ತದೆ. ಅಂದ್ರೆ ಮಾನವರಲ್ಲಿ ಪೋಷಣಾ ಕ್ರಿಯೆಯು ಯಾವ ಯಾವ ಹಂತಗಳನ್ನ ತಲುಪಿ ಶಕ್ತಿಯ ವಿಭಜನೆ ಆಗ್ತದೆ ಅನ್ನೋದನ್ನ ನಾವಿಲ್ಲಿ ನೋಡ್ಬೇಕು. ಮಾನವರಲ್ಲಿ ಪೋಷಣೆ ಮೂಲಭೂತವಾಗಿ ಜೀರ್ಣಾಂಗವ್ಯೂಹ ಎಂಬುದು ಬಾಯಿಯಿಂದ ಗುರುದ್ವಾರದವರೆಗೆ ವ್ಯಾಪಿಸಿರುವ ಉದ್ದದ ಕೊಳವೆಯಾಗಿದೆ ಅಂತ ಹೇಳ್ಬೋದು. ಸೊ ಈ ಪೋಷಣೆ ಕ್ರಿಯೆ ಎಲ್ಲಿಂದ ಪ್ರಾರಂಭ ಆಗುತ್ತದಪ್ಪ ಅಂದ್ರೆ ಬಾಯಿಯಿಂದ ಪ್ರಾರಂಭವಾಗಿ ಗುರುದ್ವಾರದವರೆಗೆ ಅಂತ್ಯವಾಗ್ತದ ಅಂತ ಹೇಳ್ತಾರೆ. ಸೊ ನಾವು ಸ್ವೀಕಾರ ಮಾಡಿರ್ತಕ್ಕಂಥ ಆಹಾರ ಬಾಯಿಯಿಂದ ಪ್ರಾರಂಭವಾಗಿ ಗುರುದ್ವಾರದವರೆಗೆ ವಿಭಜನೆಯನ್ನ ಹೊಂದುತ್ತಾ 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 ಕೊನೆಗೆ ಶಕ್ತಿ ಮತ್ತು ತ್ಯಾಜ್ಯ ವಸ್ತುಗಳ ವಿಭಜನೆ ಆಗುತ್ತದ ಅಂತ ಹೇಳಿ ಹೇಳ್ತಾರೆ. ಸೊ ಈ ಗುರುದ್ವಾರದವರೆಗೆ ವ್ಯಾಪಿಸಿದ ಈ ಕೊಳವೆಯು ವಿಭಿನ್ನ ಭಾಗಗಳನ್ನು ಹೊಂದಿರುವುದರಿಂದ ಚಿತ್ರ 6.6 ರಲ್ಲಿ ನಾವು ನೋಡಬಹುದು. ಬಹಳಷ್ಟು ಭಾಗಗಳು ವಿಭಿನ್ನ ಕಾರ್ಯಗಳನ್ನು ನಿರ್ವಹಿಸಲು ವೈಶಿಷ್ಟ್ಯತೆಯನ್ನು ಪಡೆದಿದೆ. ಒಮ್ಮೆ ಆಹಾರವು ತಮ್ಮ ದೇಹವನ್ನು ಪ್ರವೇಶಿಸಿದ ನಂತರ ಏನಾಗುತ್ತದೆ, ಈ ಪ್ರಕ್ರಿಯೆಯನ್ನು ನಾವಿಲ್ಲಿ ಚರ್ಚಿಸೋಣ ಅಂತ ಹೇಳ್ತಾರೆ. ಸೊ ಪೋಷಣೆ ಅಂದ್ರೇನು, ನಾವು ಬಾಯಿಯಲ್ಲಿ ಸ್ವೀಕಾರ ಮಾಡಿರ್ತಕ್ಕಂಥ ಆಹಾರವು ಒನ್ ಬೈ ಒನ್ ತನ್ನದೇ ವೈಶಿಷ್ಟ್ಯತೆಯಿಂದ ಪಡೆದಿರ್ತಕ್ಕಂಥ ಅಂಗಗಳ ಮುಖಾಂತರ ವಿಭಜನೆ ಹೊಂದುತ್ತಾ ಫೈನಲ್ ಆಗಿ ಏನಾಗಿ ಕನ್ವರ್ಟ್ ಆಗಬೇಕು, ಗ್ಲೂಕೋಸ್ ಅಥವಾ ಶಕ್ತಿ ಆಗಿ ಕನ್ವರ್ಟ್ ಆಗಿ ನಮ್ಮ ದೇಹಕ್ಕೆ ಶಕ್ತಿಯನ್ನ ನೀಡುವ ನಿಟ್ಟಿನಲ್ಲಿ ಅಂತ ಕರಿತೀವಿ, ಪೋಷಣೆ ಅಂತ ಕರಿತೀವಿ. ಈ ಪೋಷಣೆ ಕ್ರಿಯೆಯು ಹಂತವಾಗಿ ನಡೀತದೆ ಅನ್ನೋದು ನಮಗೆ ಗೊತ್ತಿಲ್ಲ. ನಾವು ಅನೇಕ ವಿಧದ ಆಹಾರವನ್ನು ಸೇವಿಸುತ್ತೇವೆ. ಅವೆಲ್ಲವೂ ಒಂದೇ ಪಚನ ಪ್ರದೇಶವನ್ನು ಹಾದು ಹೋಗಬೇಕಾಗುತ್ತದೆ. ಸ್ವಾಭಾವಿಕವಾಗಿ ಸಣ್ಣ ಮತ್ತು ಒಂದೇ ರೀತಿಯ ವಿನ್ಯಾಸವಿರುವ ಕಣಗಳು ಉಂಟಾಗುವಂತೆ ಆಹಾರವನ್ನು ಸಂಸ್ಕರಿಸಬೇಕಾಗುತ್ತದೆ. ಆಹಾರವನ್ನು ನಮ್ಮ ಹಲ್ಲಿನಿಂದ ನುಡಿಸುವ ಮೂಲಕ ಇದನ್ನು ಮಾಡಲಾಗುತ್ತದೆ. ನಾಳದ ಒಳಗೋಡೆಗಳ ಪದರ ಮೃದುವಾಗಿರುವುದರಿಂದ ಆಹಾರವು ನಯವಾಗಿ ಹಾದು ಹೋಗಲು ಅದು ತೇವಾಂಶದಿಂದ ಕೂಡಿರಬೇಕು. ನಾವು ಇಷ್ಟಪಡುವ ಆಹಾರವನ್ನು ಯಾವಾಗ ತಿನ್ನುತ್ತೇವೋ ಆಗ ನಮ್ಮ ಬಾಯಿ ನೀರು ಉರುತ್ತದೆ. ನಿಜವಾಗಿ ಇದು ಕೇವಲ ನೀರಲ್ಲ, ಲಾಲಾರಸ ಗ್ರಂಥಿಯಿಂದ ಸ್ರವಿಸಲ್ಪಡುವ ಲಾಲಾರಸ ಎಂಬ ದ್ರವವಾಗಿದೆ. ನಾವು ಸೇವಿಸುವ ಆಹಾರದ ಇನ್ನೊಂದು ಅಂಶವೆಂದರೆ ಅದರ ಸಂಕೀರ್ಣತೆ. ಒಂದು ವೇಳೆ ಇದು ಜೀರ್ಣನಾಳದಿಂದ ಹೀರಲ್ಪಡಬೇಕೆಂದರೆ ಅದನ್ನು ಸಣ್ಣ ಸಣ್ಣ ಅಣುಗಳಾಗಿ ವಿಭಜಿಸಬೇಕಾಗುತ್ತದೆ. ಇದನ್ನು ಜೈವಿಕ ವೇಗವರ್ಧಕಗಳೆಂದು ಕರೆಯಲಾಗುವ ಕಿಣ್ವಗಳ ಸಹಾಯದಿಂದ ಮಾಡಲಾಗುತ್ತದೆ. ಲಾಲಾರಸವು ಲಾಲಾರಸದ ಅಮಲೈಷ್ ಎಂಬ ಕಿಣ್ವವನ್ನು ಹೊಂದಿದ್ದು ಅದು ಪಿಷ್ಟ ಎಂಬ ಸಂಕೀರ್ಣ ಅಣುವನ್ನು ವಿಭಜಿಸಿ ಸಕ್ಕರೆಯನ್ನು ಬಿಡುಗಡೆ ಮಾಡುತ್ತದೆ. ಆಹಾರವು ಲಾಲಾರಸದೊಂದಿಗೆ ಚೆನ್ನಾಗಿ ಮಿಶ್ರಣಗೊಂಡು ಸ್ನಾಯುವಿನಿಂದಾದ ನಾಲಿಗೆಯ ಸಹಾಯದಿಂದ ಮೆಲ್ಲುವಾಗ ಬಾಯಿಯ ತುಂಬ ಚಲಿಸುತ್ತದೆ ಅಂತ ಹೇಳ್ಬೋದು. ಸೊ ಜೀರ್ಣಾಂಗವ್ಯೂಹದ ಮೊದಲ ಹಂತ ಎಲ್ಲಿ ಪ್ರಾರಂಭ ಆಗ್ತದಪ್ಪ ಅಂದ್ರೆ ನಮ್ಮ ಬಾಯಿ ಒಳಗಡೆ ಪ್ರಾರಂಭ ಆಗ್ತದ ಅಂತ ಹೇಳಿ. ನಾವು ಆಹಾರದ ಮೊದಲು ಎಲ್ಲಿ ಸ್ವೀಕಾರ ಮಾಡ್ತೀವಿ, ಬಾಯಿಯಲ್ಲಿ ಸ್ವೀಕಾರ ಮಾಡ್ತೀವಿ. ಬಾಯಿಯಲ್ಲಿ ವಿಧ ವಿಧವಾದ ಆಹಾರವನ್ನು ನಾವು ತಗೊಂಡಿರ್ತೀವಿ. ಗಟ್ಟಿಯಾಗಿದ್ದು, ಮೃದುವಾಗಿದ್ದು, ಇಷ್ಟವಾದದ್ದು, ಸ್ವೀಟ್ ಆಗಿರ್ಬೋದು, ಮತ್ತೆ ಬೇರೆ ವೆರೈಟಿ ಕಾಂಪೌಂಡ್ಸ್ ಅನ್ನು ಹೊಂದಿರತಕ್ಕಂಥ ಆಹಾರ ಪದಾರ್ಥಗಳನ್ನು ನಾವು ಬಾಯಿಯಲ್ಲಿ ಇಟ್ಟಾಗ ಅದನ್ನು ಡೈರೆಕ್ಟ್ ಆಗಿ ನೋಡ್ತೀವೇನೋ ಇಲ್ಲ. ನಾವು ಬಾಯಿಗೆ ಮೊದಲ ಜೀರ್ಣಾಂಗವ್ಯೂಹದ ಭಾಗ ಅಂತ ಹೇಳ್ಬೋದು. ಮೊದಲ ಜೀರ್ಣಾಂಗವ್ಯೂಹ ಅಥವಾ ಪೋಷಣೆಯ ಮೊದಲ ಭಾಗ ಯಾವುದಪ್ಪ ಅಂದ್ರೆ ನಮ್ಮ ಬಾಯಿಯಾಗಿರ್ತದ. ನಾವು ಆಹಾರವನ್ನ ನಮ್ಮ ಬಾಯಿಯಲ್ಲಿ ಇಟ್ಟಾಗ ನಮ್ಮ ಬಾಯಿಯಲ್ಲಿ ಇರ್ತಕ್ಕಂಥ ಲಾಲಾರಸ ಗ್ರಂಥಿಗಳು ನಮ್ಮ ಬಾಯಿಯಲ್ಲಿ ಯಾವಾಗಲೂ ಕೂಡ ಏನು ಉತ್ಪತ್ತಿ ಆಗ್ತಿರ್ತದ, ರಸ ಉತ್ಪತ್ತಿ ಆಗ್ತಿರ್ತದೆ. ಆ ರಸ ಯಾವುದಪ್ಪ ಅಂದ್ರೆ ಲಾಲಾ ಗ್ರಂಥಿಗಳು ಉತ್ಪತ್ತಿ ಮಾಡ್ತಕ್ಕಂಥ ಲಾಲಾರಸ ಗ್ರಂಥಿ ಇಂತ ಉತ್ಪತ್ತಿಯಾಗುವ ಲಾಲಾರಸ ಆಗಿರ್ತದೆ. ಸೊ ಈ ಲಾಲಾರಸ ನಮ್ಮ ಜೀರ್ಣಾಂಗವ್ಯೂಹದಲ್ಲಿ ಅಥವಾ ನಮ್ಮ ಪೋಷಣೆಯಲ್ಲಿ ಹೇಗೆ ನಮಗೆ ಸಹಕಾರಿಯಾಗಿದೆ ಅಂದ್ರೆ, ಈ ಲಾಲಾರಸದ ಕಾರ್ಯವೇನಪ್ಪ ಅಂದ್ರೆ ನಿಮಗೆ ಆಲ್ರೆಡಿ ಎಲ್ಲಿ ಆಮ್ಲಗಳು ಪ್ರತ್ಯಾಮ್ಲಗಳು ಟಾಪಿಕ್ ಅಲ್ಲಿ ನಾವು ನೋಡಿ, ಲಾಲಾರಸದ pH ವ್ಯಾಲ್ಯೂ 5.6 ಗಿಂತ ಕಡಿಮೆ ಆದ್ರೆ ಏನಾಗ್ತದೆ, ಆಮ್ಲೀಯ ಗುಣ ಹೆಚ್ಚಾಗ್ತದೆ ಅಂತ ಹೇಳ್ತೀವಿ. ಹೌದಲ್ಲ? ಊಟದ ಮೊದಲು
ಅಂದ್ರೆ ನಾವು ಸ್ವೀಕಾರ ಮಾಡತಕ್ಕಂಥ ಆಹಾರದಲ್ಲಿ ಆಮ್ಲೀಯ ಗುಣವಿದ್ದು ಅದು ಆಮ್ಲೀಯತೆಯನ್ನ ಪಡ್ಕೊಂಡು ಅದರ pH ವ್ಯಾಲ್ಯೂ ಏನಾಗ್ತದ ಡೌನ್ ಆಗಿ ಅದು ಆಮ್ಲೀಯತೆಯನ್ನ ಪಡ್ಕೊಂತದ ನಮಗೆ ಗೊತ್ತದ. ಅದೇ ತರ ಈ ಲಾಲಾರಸದ ಪ್ರಮುಖ ಕಾರ್ಯ ಏನು? ಜೀರ್ಣಾಂಗ ವ್ಯೂಹದಲ್ಲಿ ಲಾಲಾರಸದ ಕಾರ್ಯ ಏನಪ್ಪ ಅಂದ್ರೆ ನಮ್ಮ ಬಾಯಿ ಮೊದಲ ಜೀರ್ಣಾಂಗ ವ್ಯೂಹದ ಭಾಗ ಆಗಿರ್ತದ. ಇಲ್ಲಿ ನಾವು ಸ್ವೀಕಾರ ಮಾಡಿರ್ತಕ್ಕಂಥ ಆಹಾರವನ್ನ ವಿಭಜನೆ ಆಗ್ತಿರ್ತದೆ. ನಮ್ಮ ಹಲ್ಲುಗಳದಾವ, ಈ ಹಲ್ಲುಗಳು ಕೂಡ ಜೀರ್ಣಾಂಗ ವ್ಯೂಹದ ಭಾಗಗಳೇ ಆಗ್ಯಾವ. ಬಾಯಿ ಆಗಿರ್ಬೋದು, ಹಲ್ಲು ಆಗಿರ್ಬೋದು, ನಮ್ಮ ಸ್ನಾಯು ಅಂಗಾಂಶ ಆಗಿರ್ತಕ್ಕಂಥ ನಾಲಿಗೆ ಆಗಿರ್ಬೋದು, ಮತ್ತೆ ಲಾಲಾರಸ ಗ್ರಂಥಿಗಳು, ಲಾಲಾರಸ ಗ್ರಂಥಿಯಿಂದ ಉತ್ಪತ್ತಿ ಆಗ್ತಕ್ಕಂಥ ಲಾಲಾರಸ, ಇವೆಲ್ಲವೂ ಕೂಡ ನಮ್ಮ ಜೀರ್ಣಾಂಗ ವ್ಯೂಹದ ಮೊದಲ ಹಂತವಾಗಿದೆ ಅಂತ ನಾವು ಹೇಳ್ಬೋದು. ಸೊ ನಮ್ಮ ಜೀರ್ಣಾಂಗ ವ್ಯೂಹದ ಮೊದಲ ಹಂತ ಎಲ್ಲಿ ಪ್ರಾರಂಭ ಆಗ್ತದಪ್ಪ ಅಂದ್ರೆ ನಮ್ಮ ಬಾಯಿಯಲ್ಲಿನೇ ಪ್ರಾರಂಭ ಆಗ್ತದ. ನಾವು ಸ್ವೀಕಾರ ಮಾಡಿರ್ತಕ್ಕಂಥ ಆಹಾರ ನಮ್ಮ ಬಾಯಿಯಲ್ಲಿ ಮೊಟ್ಟ ಮೊದಲು ಏನಾಗ್ತದ ವಿಭಜನೆ ಹೊಂದದು. ವಿಭಜನೆ ಹೊಂದಿ ನಮ್ಮ ಅನ್ನನಾಳದ ಮುಖಾಂತರ ಎಲ್ಲಿಗೆ ಹೋಗಿ ತಲುಪ್ತದಪ್ಪ ಅಂದ್ರೆ ನಮ್ಮ ಕರಳುಗಳಿಗೆ ಹೋಗಿ ತಲುಪ್ತದ ಅಂತ ಹೇಳಿ ನಾವು ಹೇಳ್ಬೋದು. ಸೊ ಮೊದಲನೇ ಹಂತ ಯಾವಪ್ಪ ಅಂದ್ರೆ ಬಾಯಿ. ನಾವು ಬಾಯಿಯಲ್ಲಿ ಹಾಕಿರ್ತಕ್ಕಂಥ ಆಹಾರ ಮೊಟ್ಟ ಮೊದಲು ಏನಾಗ್ತದ ಮೃದು ಆಗ್ತದೆ. ಸೊ ನಾವು ಗಟ್ಟಿಯಾಗಿರ್ತಕ್ಕಂಥ ಆಹಾರ, ಮೃದುವಾಗಿರ್ತಕ್ಕಂಥ ಆಹಾರ, ಎಲ್ಲ ರೀತಿಯ ಆಹಾರವನ್ನು ಸ್ವೀಕಾರ ಮಾಡಿದಾಗ ನಮ್ಮ ಲಾಲಾರಸ ಗ್ರಂಥಿಯಿಂದ ಉತ್ಪತ್ತಿಯಾಗಿರ್ತಕ್ಕಂಥ ಲಾಲಾರಸದ ಕಿಣ್ವಗಳು, ಅಮಲೈಜನಕಂತ ಕಿಣ್ವಗಳು ಉತ್ಪತ್ತಿ ಆಗ್ತಿರ್ತವೆ ನಮ್ಮ ಬಾಯಿಯಲ್ಲಿ. ಈ ಅಮಲೈಜನಕ ಕಿಣ್ವಗಳ ಕಾರ್ಯ ಏನಪ್ಪ ಅಂದ್ರೆ ಪಿಷ್ಟವನ್ನ ಸಕ್ಕರೆಯ ಕಣಗಳಾಗಿ ವಿಭಜನೆ ಮಾಡ್ತವೆ. ಯಾವುದು? ಈ ನಮ್ಮ ಕಿಣ್ವಗಳು. ಯಾವ ಕಿಣ್ವಗಳಿರ್ತಾವ ಬಾಯಿಯಲ್ಲಿ ಅಂದ್ರೆ ಅಮಲೈಜನಕಂತ ಕಿಣ್ವಗಳಿರ್ತಾವ. ಈ ಅಮಲೈಜನಕ ಕಿಣ್ವಗಳನ್ನ ಯಾರು ಉತ್ಪತ್ತಿ ಮಾಡ್ತಾರಪ್ಪ ಅಂದ್ರೆ ನಮ್ಮ ಲಾಲಾರಸ ಗ್ರಂಥಿಗಳು ಉತ್ಪತ್ತಿ ಮಾಡಿರ್ತಕ್ಕಂಥ ಲಾಲಾರಸದಲ್ಲಿ ಅಮಲೈಜನಕಂತ ಕಿಣ್ವಗಳಿರ್ತಾವ. ಈ ಅಮಲೈಜನಕ ಕಿಣ್ವಗಳು ನಮ್ಮ ಆಹಾರವನ್ನ ಮೃದು ಮಾಡಲಿಕ್ಕೆ ನಮ್ಗೆ ಏನ್ ಮಾಡ್ತದ ಸಹಕಾರಿಯಾಗಿದೆ ಅಂತ ನಾವು ಹೇಳ್ಬೋದು. ಸೊ ನಮ್ಮ ಬಾಯಿಯಲ್ಲಿ ನಾವು ಇಟ್ಟಂತ ಗಟ್ಟಿಯಾಗಿರ್ತಕ್ಕಂಥ ಆಹಾರವನ್ನ ಅಮಲೈಜನಕ ಕಿಣ್ವಗಳು, ಲಾಲಾರಸ ಗ್ರಂಥಿಯಿಂದ ಉತ್ಪತ್ತಿಯಾಗಿರ್ತಕ್ಕಂಥ ಲಾಲಾರಸದಲ್ಲಿ ಉತ್ಪತ್ತಿಯಾಗಿರ್ತಕ್ಕಂಥ ಅಮಲೈಜನಕ ಕಿಣ್ವಗಳು ನಮ್ಮ ಆಹಾರವನ್ನ ಮೃದು ಮಾಡ್ತವೆ. ಮೃದು ಮಾಡಿದಾಗ ನಮ್ಮ ಹಲ್ಲುಗಳು ಆ ಆಹಾರವನ್ನ ಏನ್ ಮಾಡ್ಬೋದು ಸುಲಭವಾಗಿ ವಿಭಜನೆ ಮಾಡಲಿಕ್ಕೆ ನಮಗೆ ಸಹಕಾರಿಯಾಗ್ತದೆ. ಮೊದಲ ಗಟ್ಟಿಯಾಗಿರ್ತಕ್ಕಂಥ ಆಹಾರ ಪದಾರ್ಥನ ಹಲ್ಲಿನಿಂದ ಡೈರೆಕ್ಟ್ ಆಗಿ ಕಟ್ ಮಾಡಿದ್ವಿ ಅಂದ್ರೆ ನಮ್ಮ ಹಲ್ಲು ನೋವು ಬರ್ತದೆ, ಹೌದಲ್ಲ? ಅದಕ್ಕೋಸ್ಕರನೇ ಈ ಅಮಲೈಜ್ ಕಿಣ್ವಗಳು ಏನ್ ಮಾಡ್ತಾವಪ್ಪ ಅಂದ್ರೆ ಗಟ್ಟಿಯಾಗಿರ್ತಕ್ಕಂಥ ಆಹಾರವನ್ನ ಮೃದುಗೊಳಿಸ್ತಾವ. ಮೃದುಗೊಳಿಸಿ ನಮ್ಮ ಮೃದುವಾಗಿರ್ತಕ್ಕಂಥ ಆಹಾರವನ್ನ ನಮ್ಮ ಹಲ್ಲುಗಳು ಮತ್ತು ನಮ್ಮ ನಾಲಿಗೆಯ ಸಹಾಯದಿಂದ ಏನ್ ಮಾಡ್ತೀವಿ ಸಣ್ಣ ಸಣ್ಣ ಕಣಗಳಾಗಿ ವಿಭಜನೆ ಮಾಡ್ತೀವಿ. ಹೌದಲ್ಲ? ಸಣ್ಣ ಸಣ್ಣ ಕಣಗಳಾಗಿ ವಿಭಜನೆ ಮಾಡಿ ನಮ್ಮ ಅನ್ನನಾಳದಲ್ಲಿ ಹೋಗ್ಲಿಕ್ಕೆ ಬೇಕಾಗಿರ್ತಕ್ಕಂಥ ಎಷ್ಟು ಕಣಗಳ ಸೈಜ್ ಇರ್ತದೋ ಅಷ್ಟು ಕಣಗಳ ರೂಪದಲ್ಲಿ ನಾವು ಬಾಯಿಯಿಂದ ಆಹಾರವನ್ನು ಎಲ್ಲಿ ಕಳಿಸ್ತೀವಿ? ಅನ್ನನಾಳದ ಮುಖಾಂತರ ಕರಳುಗಳಿಗೆ ಕಳಿಸ್ತೀವಿ. ಮೊದಲ ಸೊ ನಮ್ಮ ಜೀರ್ಣಾಂಗ ವ್ಯೂಹ ಅಥವಾ ಪೋಷಣೆಯ ಮೊದಲ ಹಂತ ಯಾವುದು ಅಂದ್ರೆ ನಮ್ಮ ಬಾಯಿನೇ ಆಗಿರ್ತದ. ಬಾಯಿಯಲ್ಲಿ ವಿಭಜನೆ ಅಥವಾ ಜೀರ್ಣಕ್ರಿಯೆ ಯಾವ ರೀತಿ ನಡೀತದಪ್ಪ ಅಂದ್ರೆ ನಮ್ಮ ಆಹಾರ, ನಾವು ಸೇವನೆ ಮಾಡಿರ್ತಕ್ಕಂಥ ಆಹಾರವು ಬಾಯಿಯಲ್ಲಿ ಇದ್ದಾಗ ಬಾಯಿಯಲ್ಲಿ ಇರ್ತಕ್ಕಂಥ ಲಾಲಾರಸ ಗ್ರಂಥಿಗಳು ಅಮಲೈಜನಕ ಕಿಣ್ವವನ್ನು ಉತ್ಪತ್ತಿ ಮಾಡುವುದರ ಜೊತೆಗೆ ಆಹಾರವನ್ನು ಮೃದುಗೊಳಿಸಿ ನಮಗೆ ಆಹಾರದ ಸಣ್ಣ ಸಣ್ಣ ಕಣಗಳಾಗಿ ವಿಭಜನೆ ಮಾಡುವುದಕ್ಕೆ ಹಲ್ಲು ಮತ್ತು ನಾಲಿಗೆಯ ಸಹಾಯದಿಂದ ಸಣ್ಣ ಸಣ್ಣ ಕಣಗಳಾಗಿ ವಿಭಜನೆ ಮಾಡಿ ಅನ್ನನಾಳದ ಮುಖಾಂತರ ನಮ್ಮ ಕರಳುಗಳಿಗೆ ಸಾಗಿಸಲ್ಪಡುತ್ತವೆ ಎಂಬುದು ನಮಗೆ ಗೊತ್ತಿರಬೇಕು. ನೆಕ್ಸ್ಟ್ ನೋಡಿ, ಆಹಾರವು ಜೀರ್ಣನಾಳದ ಪ್ರತಿಯೊಂದು ಭಾಗದಲ್ಲಿ ಸರಿಯಾಗಿ ಸಂಸ್ಕರಿಸಲು ಅದು ಜೀರ್ಣನಾಳದಲ್ಲಿ ಒಂದು ನಿಯಂತ್ರಿತ ರೀತಿಯಲ್ಲಿ ಚಲಿಸುವುದು ಅಗತ್ಯವಾಗಿದೆ. ಜೀರ್ಣನಾಳದ ಒಳಸ್ತರೆಯು ಸ್ನಾಯುಗಳನ್ನು ಹೊಂದಿದ್ದು ಅದು ಆಹಾರವನ್ನು ಮುಂದಕ್ಕೆ ತಳ್ಳಲು ಲಯಬದ್ಧವಾಗಿ ಸಂಕುಚಿಸುತ್ತದೆ. ಈ ಪರಿಕ್ರಮಣ ಸಂಕುಚನ ಚಲನೆಗಳು ಕರುಳಿನ ಉದ್ದಕ್ಕೂ ಉಂಟಾಗುತ್ತವೆ ಅಂತೇಳಿ ಹೇಳ್ತಾರೆ. ಆಹಾರವು ಬಾಯಿಯಿಂದ ಜಠರಕ್ಕೆ ಆಹಾರ ನಾಳ ಅಥವಾ ಅನ್ನನಾಳದ ಮೂಲಕ ಒಯ್ಯಲ್ಪಡುತ್ತದೆ. ಜಠರವು ಒಂದು ದೊಡ್ಡ ಅಂಗವಾಗಿದ್ದು ಆಹಾರ ಪ್ರವೇಶಿಸಿದಾಗ ಹಿಗ್ಗುತ್ತದೆ. ಜಠರದ ಸ್ನಾಯುಕ ಗೋಡೆಗಳು ಹೆಚ್ಚಿನ ಪಚನ ರಸಗಳೊಂದಿಗೆ ಆಹಾರವು ಚೆನ್ನಾಗಿ ಮಿಶ್ರಣವಾಗಲು ಸಹಾಯ ಮಾಡುತ್ತದೆ ಅಂತ ಹೇಳ್ತಾರೆ. ಈ ಎಲ್ಲಾ
ವಸ್ತುವನ್ನ ನಾವು ತಿಂದಿರ್ತಕ್ಕಂಥ ಆಹಾರವನ್ನ ಜಠರಕ್ಕೆ ಸಣ್ಣ ಸಣ್ಣ ಕಣಗಳಾಗಿ ವಿಭಜಿಸಿ ಕಳಿಸಿದ್ವಿ ಅಂದ್ರೆ ಆ ಜಠರದಲ್ಲಿ ಏನಾಗಿರ್ತದ ನಮ್ಮ ಆಹಾರದ ಸಂಗ್ರಹಣೆ ಆಗಿರ್ತದ. ಸೊ ಸಂಗ್ರಹಣೆ ಆಗಿ ಏನಾಗ್ತದ ಮಿಶ್ರಣಗಳು ಅಂದ್ರೆ ನಾವು ಎಲ್ಲಾ ವಿಧದ ಕಾರ್ಬೋಹೈಡ್ರೇಟ್ಸ್ ಇರ್ಬೋದು, ಪ್ರೋಟೀನ್ಸ್ ಇರ್ಬೋದು, ಲಿಪಿಡ್ಸ್ ಇರ್ಬೋದು, ಎಲ್ಲಾ ವಿಧದ ಘಟಕಾಂಶಗಳನ್ನು ಹೊಂದಿರತಕ್ಕಂಥ ಆಹಾರದ ಸೇವನೆ ಮಾಡಿದಾಗ ಜಠರದಲ್ಲಿ ಎಲ್ಲಾ ವಿಧದ ಆಹಾರದ ಮಿಶ್ರಣವಾಗಿ ತದನಂತರದಲ್ಲಿ ಏನಾಗ್ತದ ಸಣ್ಣ ಕರಳು, ದೊಡ್ಡ ಕರಳು ಮತ್ತೆ ಈ ಜಠರವು ಆಹಾರದ ಏನ್ ಮಾಡ್ತದ ಜೀರ್ಣಕ್ರಿಯೆಯಲ್ಲಿ ಪಾಲ್ಗೊಳ್ಳುತ್ತದೆ ಅಂತ ನಾವು ಹೇಳ್ಬೋದು. ಈ ಪಚನ ಕ್ರಿಯೆಗಳು ಜಠರದ ಗೋಡೆಯಲ್ಲಿ ಕಂಡುಬರುವ ಜಠರ ಗ್ರಂಥಿಗಳಿಂದ ನಿರ್ವಹಿಸಲ್ಪಡುತ್ತವೆ. ಇವು ಹೈಡ್ರೋಕ್ಲೋರಿಕ್ ಆಮ್ಲ, ಪ್ರೋಟೀನ್ ಅನ್ನು ಜೀರ್ಣಿಸುವ ಪೆಕ್ಸಿನ್ ಮತ್ತು ಲೋಳೆಯನ್ನು ಸ್ರವಿಸುತ್ತವೆ ಅಂತ ಹೇಳ್ತೀವಿ. ಸೊ ಈ HCl ಅಥವಾ ಹೈಡ್ರೋಕ್ಲೋರಿಕ್ ಆಸಿಡ್ ಆಮ್ಲ ಪ್ರತ್ಯಾಮ್ಲದಲ್ಲೂ ಕೂಡ ಇದು ಬಂದಿತ್ತು ಹೌದಲ್ಲ. HCl ಅಥವಾ ಹೈಡ್ರೋಕ್ಲೋರಿಕ್ ಆಸಿಡ್ ಎಲ್ಲಿ ಉತ್ಪತ್ತಿ ಆಗ್ತದಪ್ಪ ಅಂದ್ರೆ ನಮ್ಮ ಜಠರದಲ್ಲಿ ಉತ್ಪತ್ತಿ ಆಗ್ತದ. ಇದರ pH ವ್ಯಾಲ್ಯೂ ಎಷ್ಟಪ್ಪ ಅಂದ್ರೆ 1 ಹೌದಲ್ಲ. 1 ಇದು ಅತ್ಯಂತ ಪ್ರಬಲ ಆಮ್ಲ ಅಂತ ನಾವು ಕರಿತೀವಿ. ಇದು pH ವ್ಯಾಲ್ಯೂ ಎಷ್ಟು 1 ಆಗಿರ್ತದ. ಇಂಥ ಅತ್ಯಂತ ಪ್ರಬಲ ಆಮ್ಲವನ್ನ ಯಾರು ಉತ್ಪತ್ತಿ ಮಾಡ್ತಾರೆ ಅಂದ್ರೆ ನಮ್ಮ ಜಠರ ಉತ್ಪತ್ತಿ ಮಾಡ್ತಾರೆ. ಈ ಜಠರದಲ್ಲಿ ಉತ್ಪತ್ತಿಯಾಗುವ ಈ ಹೈಡ್ರೋಕ್ಲೋರಿಕ್ ಆಸಿಡ್ ನಮಗೆ ಹೇಗೆ ಸಹಕಾರಿ ಆಗಿದೆ ಅಂದ್ರೆ ನಮ್ಮ ದೇಹದಲ್ಲಿ ಆಹಾರದ ರೂಪದಲ್ಲಿರ್ತಕ್ಕಂಥ ಪ್ರೋಟೀನ್ ಅನ್ನ ಏನ್ ಮಾಡೋದು ಜೀರ್ಣಿಸ್ಲಿಕ್ಕೆ, ಪ್ರೋಟೀನ್ ಅನ್ನ ಜೀರ್ಣಿಸ್ಲಿಕ್ಕೆ ಏನನ್ನ ರಿಲೀಸ್ ಮಾಡ್ತದೆ ಅಂದ್ರೆ ಈ ಹೈಡ್ರೋಕ್ಲೋರಿಕ್ ಆಸಿಡ್ ಪೆಪ್ಸಿನ್ ಮತ್ತು ಲೋಳೆಯನ್ನು ಸ್ರವಿಸ್ತದ. ಅಂದ್ರೆ ಪ್ರೋಟೀನ್ ಅನ್ನು ಜೀರ್ಣಿಸುವ ಪೆಪ್ಸಿನ್ ಮತ್ತು ಲೋಳೆ ಅಂತ ದ್ರವವನ್ನ ಏನ್ ಮಾಡ್ತಾರೆ ನಮಗೆ ಕೊಡ್ತದ ಅಂತ ಹೇಳಿ ಹೇಳ್ತಾರೆ. ಹೈಡ್ರೋಕ್ಲೋರಿಕ್ ಆಮ್ಲವು ಪೆಪ್ಸಿನ್ ಕಿಣ್ವದ ಕ್ರಿಯೆಯನ್ನು ಉತ್ತೇಜಿಸುವ ಆಮ್ಲೀಯ ಮಾಧ್ಯಮವನ್ನು ಉಂಟು ಮಾಡುತ್ತದೆ. ಈ ಪೆಪ್ಸಿನ್ ಏನ್ ಮಾಡ್ತದಪ್ಪ ಅಂದ್ರೆ ಪ್ರೋಟೀನ್ ಆಹಾರ ಅಂದ್ರೆ ಪ್ರೋಟೀನ್ ಯುಕ್ತ ಆಹಾರವನ್ನ ಜೀರ್ಣಿಸಿ ನಮಗೆ ಅದರ ಮುಖಾಂತರ ಶಕ್ತಿಯನ್ನು ಕೊಡುವ ಕ್ರಿಯೆಯಲ್ಲಿ ಇದು ಏನಾಗ್ತದ ಪಾಲ್ಗೊಳ್ತದ ಅಂತ ಹೇಳಿ ನಾವು ಹೇಳ್ಬೋದು. ಹೈಡ್ರೋಕ್ಲೋರಿಕ್ ಆಮ್ಲವು ಪೆಪ್ಸಿನ್ ಕಿಣ್ವದ ಕ್ರಿಯೆಯನ್ನು ಉತ್ತೇಜಿಸುವ ಆಮ್ಲೀಯ ಮಾಧ್ಯಮವನ್ನು ಉಂಟು ಮಾಡುತ್ತದೆ. ಆಮ್ಲದಿಂದ ಇತರ ಯಾವ ಕ್ರಿಯೆಗಳು ಜರುಗುತ್ತವೆ ಎಂದು ನೀವು ಯೋಚಿಸುತ್ತೀರಾ? ಸಾಮಾನ್ಯ ಪರಿಸ್ಥಿತಿಗಳಲ್ಲಿ ಲೋಳೆಯು ಜಠರದ ಗೋಡೆಗಳನ್ನು ಆಮ್ಲದ ಕ್ರಿಯೆಯಿಂದ ರಕ್ಷಿಸುತ್ತದೆ. ವಯಸ್ಕರು ಆಮ್ಲೀಯತೆಯ ಸಮಸ್ಯೆಯ ಬಗ್ಗೆ ದೂರುವುದನ್ನು ಸಾಮಾನ್ಯವಾಗಿ ನಾವೆಲ್ಲ ಕೇಳಿದ್ದೇವೆ. ಮೇಲೆ ಚರ್ಚಿಸಿದ ವಿಷಯದ ಬಗ್ಗೆ ಇದು ಸಂಬಂಧಿಸಬಹುದೇ ಅಂತ ಹೇಳ್ತಾರೆ. ಸೊ ವಯಸ್ಕರು ಅಂದ್ರೆ ಸಣ್ಣ ಮಕ್ಕಳು ಆಹಾರವನ್ನ ಜಾಸ್ತಿ ಸ್ವೀಕಾರ ಮಾಡ್ತಾರೆ ನೋಡ್ರಿ. ಅಂದ್ರೆ ನಾವು ಚಿಕ್ಕ ಮಕ್ಕಳಿದ್ದಾಗ ಪದೇ ಪದೇ ನಮ್ಗೆ ಹಸಿವಾಗ್ತದೆ. ಯಾಕೆ ನಮಗೆ ಪದೇ ಪದೇ ಹಸಿವಾಗ್ತದೆ ಅಂದ್ರೆ ನಮ್ಮ ಜೀರ್ಣಕ್ರಿಯೆ ವ್ಯವಸ್ಥೆ ಏನಾಗಿರ್ತದಲ್ಲಿ ತುಂಬಾ ಸ್ಪೀಡ್ ಆಗಿರ್ತದೆ. ಅಂದ್ರೆ ನಾವು ಏನೇ ತಿಂದ್ರು ಅದು ಅತಿ ವೇಗವಾಗಿ ಜೀರ್ಣಿಸಲ್ಪಡ್ತದೆ. ಅದೇ ವಯಸ್ಸಾದಂತೆ ಸ್ವಲ್ಪ ದೊಡ್ಡದಾದಂತೆ ನಾವು ಕೇವಲ 3 ಹೊತ್ತು ಮಾತ್ರ ಊಟ ಮಾಡ್ತೀವಿ. ಅದು 3 ಹೊತ್ತು ಊಟ ಮಾಡೋದು ನಮ್ಗೆ ಹೆವಿ ಅನಿಸ್ಬಿಡ್ತದೆ. ಅದೆಲ್ಲ ಸಾಕಪ್ಪ ಅನಿಸ್ಬಿಡ್ತದೆ ಬೆಳಗ್ಗೆ, ಮಧ್ಯಾಹ್ನ, ಸಾಯಂಕಾಲ. ಮತ್ತೆ ಇನ್ನೂ ವಯಸ್ಸಾದಂತೆ ನಮಗೆ 3 ಹೊತ್ತು ಊಟ ಮಾಡೋದಕ್ಕೂ ಕೂಡ ಕಷ್ಟ ಆಗ್ತದ. ಅಂದ್ರೆ ಜೀರ್ಣಕ್ರಿಯೆಯ ಹಂತವು ವಯಸ್ಸಾದಂತೆ ಏನಾಗ್ತದ ನಿಧಾನಗತಿಯಲ್ಲಿ ಸಾಗಿಸಲ್ಪಡ್ತದೆ ಅಂತ ನಾವು ಹೇಳ್ಬೋದು. ಇಲ್ಲಿ ರಿಲೀಸ್ ಆಗ್ತಕ್ಕಂಥ HCl ನ ಪ್ರಮಾಣ ಕಡಿಮೆಯಾಗಿ ನಮ್ಮ ಜೀರ್ಣಕ್ರಿಯೆಯ ಮೇಲೆ ಅವಲಂಬಿತವಾಗಿ ಜೀರ್ಣಕ್ರಿಯೆ ವ್ಯವಸ್ಥೆ ಏನಾಗ್ತದೆ ನಿಧಾನಗತಿಯಲ್ಲಿ ಸಾಗುತ್ತದೆ ಅಂತ ಹೇಳ್ಬೋದು. ಈಗ ನೋಡ್ರಿ ನಮ್ಮ ಮನೆಯಲ್ಲಿ ವಯಸ್ಸಾದವರು ಇರ್ತದೆ. ಆ ವಯಸ್ಸಾದವರು 3 ಹೊತ್ತು ಊಟ ಮಾಡಲ್ಲ. ಅತಿ ಹೆಚ್ಚು ಜನ ಅಂದ್ರೆ ಅವರಿಗೆ ಜಾಸ್ತಿ 3 ಹೊತ್ತು 4 ಹೊತ್ತು ಊಟ ಮಾಡೋದ್ರೊಳಗೆ ಏನಾಗ್ತದೆ ಎಸಿಡಿಟಿ ಆಗ್ತದೆ. ಅವ್ರು ತಿಂದಿರ್ತಕ್ಕಂಥ ಆಹಾರ ಏನಾಗಲ್ಲ ಜೀರ್ಣ ಆಗದೆ ಏನಾಗ್ಬಿಡ್ತದ ಎಸಿಡಿಟಿ ಅಥವಾ ಆಹಾರ ಊಟ ಮಾಡಿ ನಮಗೆ ಕರಗೆ ಇಲ್ಲ, ಅದು ಕರಗಿಲ್ಲ ಅಂತ ಹೇಳ್ತಾರೆ. ಅವಾಗ ಅವರ ಜೀರ್ಣಕ್ರಿಯೆ ವ್ಯವಸ್ಥೆ ಏನಾಗಿರ್ತದಪ್ಪ ಅಂದ್ರೆ ನಿಧಾನಗತಿಯಲ್ಲಿ ಸಾಗಿಸಲ್ಪಡ್ತದ. ಅದಕ್ಕೋಸ್ಕರ ಕೆಲವೊಬ್ರು 2 ಹೊತ್ತು ಊಟ ಮಾಡ್ತಾರೆ. ವಯಸ್ಸಾದಂತೆ ಜೀರ್ಣಕ್ರಿಯೆಯ ವ್ಯವಸ್ಥೆ ಏನಾಗ್ತದ ನಿಧಾನಗತಿಯಲ್ಲಿ ಸಾಗಿ ತಮಗೆ ಊಟ ಏನಾಗ್ತದ ಕಮ್ಮಿ ಆಗುತ್ತೆ. ಚಿಕ್ಕ ಮಕ್ಕಳಿದ್ದಾಗ ಜಾಸ್ತಿ ತಿಂತೀವಿ, ಮಿಡಲ್ನಲ್ಲಿ ಏನು ಸ್ವಲ್ಪ ಜಾಸ್ತಿ ತಿಂತೀವಿ. ಆದ್ರೆ ವಯಸ್ಸಾದಂತೆ ನಮ್ಮ ಆಹಾರದ ಸ್ವೀಕಾರ ಏನಾಗ್ತದ ಕಡಿಮೆ ಸಾಗಿಸಲ್ಪಡ್ತದೆ ಅಂತ ನಾವು ಹೇಳ್ಬೋದು. ಜಠರದಿಂದ ಆಹಾರದ ಹೊರಬಿಡುವಿಕೆಯು ಸಂಕುಚಿತ ಸ್ನಾಯುಗಳಿಂದ ನಿಯಂತ್ರಿಸಲ್ಪಡುತ್ತದೆ. ಅದು ಆಹಾರವನ್ನು ಸಣ್ಣ ಪ್ರಮಾಣದಲ್ಲಿ ಸಣ್ಣ ಕರುಳಿಗೆ ಬಿಡುಗಡೆ ಮಾಡುತ್ತದೆ. ಸೊ ಮೊದಲನೇ ಹಂತ ಯಾವ್ದಪ್ಪ ಅಂದ್ರೆ ಬಾಯಿ. ನಮ್ಮ ಜೀರ್ಣಾಂಗ ವ್ಯವಸ್ಥೆಯ ಮೊದಲನೇ ಹಂತ ಬಾಯಾಗಿರ್ತದೆ. ಬಾಯಿಯಲ್ಲಿ ಆಹಾರವು ಮೃದುವಾಗಿ ಸಣ್ಣ ಸಣ್ಣ ಕಣಗಳಾಗಿ ವಿಭಜನೆ ಹೊಂದಿ ಅನ್ನನಾಳದ ಮುಖಾಂತರ ಜಠರಕ್ಕೆ ಬರ್ತದೆ. ಈ ಜಠರವು ಆಹಾರವನ್ನ
ಮಿಶ್ರಣಗೊಳಿಸು ಅಂದ್ರೆ ಎಲ್ಲಾ ಕಂಪೌಂಡ್ಸ್ ಅನ್ನ ಹೊಂದಿರತಕ್ಕಂಥ ಎಲ್ಲಾ ಘಟಕಾಂಶಗಳನ್ನ ಹೊಂದಿರತಕ್ಕಂಥ ಆಹಾರದ ಮಿಶ್ರಣವನ್ನ ಮಾಡಿ ಇಲ್ಲಿ HCl ಅಂತಕ್ಕಂಥ ದ್ರವದ ಮುಖಾಂತರ ಆಹಾರ ಪ್ರೋಟೀನ್ ಯುಕ್ತ ಆಹಾರವನ್ನ ಪೆಪ್ಸಿನ್ ಮತ್ತು ಲೋಳೆ ಅಂತ ದ್ರವದ ಮುಖಾಂತರ ಮಿಶ್ರಣ ಮಾಡಿ ಅದನ್ನ ಏನ್ ಮಾಡ್ತದ ಡಿವೈಡ್ ಮಾಡಿ ಮತ್ತೆ ಕಳಿಸ್ತಪ್ಪ ಅಂದ್ರೆ ಸಣ್ಣ ಕರುಳಿಗೆ ರವಾನಿಸ್ತದೆ. ಸೊ ಈ ಸಣ್ಣ ಕರುಳಿನಲ್ಲೂ ಕೂಡ ಆಹಾರದ ಜೀರ್ಣಕ್ರಿಯೆ ನಡೆಯುತ್ತದೆ. ಈಗ ಆಹಾರವು ಜಠರದಿಂದ ಸಣ್ಣ ಕರುಳಿಗೆ ಪ್ರವೇಶಿಸುತ್ತದೆ. ಇದು ಜೀರ್ಣನಾಳದ ಅತ್ಯಂತ ಉದ್ದದ ಭಾಗವಾಗಿದ್ದು ವ್ಯಾಪಕವಾಗಿ ಸುರುಳಿಯೊಂದಿಗೆ ಕಡಿಮೆ ಸ್ಥಳದಲ್ಲಿ ಅಳವಡಿಸಲ್ಪಟ್ಟಿದೆ. ಸಣ್ಣ ಕರುಳಿನ ತಿನ್ನುವ ಸಸ್ಯಾಹಾರಿಗಳಿಗೆ ಸೆಲ್ಯುಲೋಸ್ ಅನ್ನು ಜೀರ್ಣಿಸುವ ಸಲುವಾಗಿ ಉದ್ದನೆಯ ಸಣ್ಣ ಕರುಳಿನ ಅಗತ್ಯವಿದೆ. ಮಾಂಸವು ಜೀರ್ಣಿಸಲು ಸುಲಭವಾಗದೆ ಆದ್ದರಿಂದ ಹುಲಿಯಂತ ಮಾಂಸಾಹಾರಿಗಳು ಗಿಡ್ಡ ಸಣ್ಣ ಕರುಳನ್ನು ಹೊಂದಿವೆ. ನಾವು ಸಸ್ಯಾಹಾರಿಗಳು, ಮಾಂಸಾಹಾರಿಗಳು ಮತ್ತು ಮಿಶ್ರಹಾರಿಗಳನ್ನ ಯಾಕೆ ಹೇಳಿದ್ವಿ ಅಂದ್ರೆ ಇಲ್ಲಿ ಅದು ಬೇಕು. ಅಂದ್ರೆ ಸಸ್ಯ ಆಹಾರವನ್ನ ತಿಂತಕ್ಕಂಥ ಜೀವಿಗಳು ಅಂದ್ರೆ ಹುಲ್ಲು ಉದ್ದವಾಗಿತ್ತು. ಉದ್ದನೆಯ ಹುಲ್ಲನ್ನ ಜೀರ್ಣಿಸಲಿಕ್ಕೆ ಉದ್ದನೆಯ ರಚನೆ ಹೊಂದಿರತಕ್ಕಂಥ ಸಣ್ಣ ಕರುಳಿನ ವ್ಯವಸ್ಥೆ ಇರ್ತದ. ಅದೇ ತರ ಮಾಂಸಾಹಾರಿಗಳು ಮಾಂಸ ಕಟ್ ಮಾಡ್ತಿರ್ತಾವ, ಇಷ್ಟಿಷ್ಟೇ ಇರ್ತಾವ. ಮಾಂಸಾಹಾರಿಗಳು ಮಾಂಸಾಹಾರವನ್ನ ತಿನ್ನುವುದರ ಮುಖಾಂತರ ಉದ್ದನೆಯ ಆಹಾರದ ರಚನೆ ಇರಲ್ಲ. ಅದಕ್ಕೋಸ್ಕರ ಈ ಮಾಂಸಾಹಾರವನ್ನ ತಿಂತಕ್ಕಂಥ ಹುಲಿ ಸಿಂಹಗಳಂತ ಕರುಳಿನ ವ್ಯವಸ್ಥೆ ಏನಾಗಿರ್ತದೆ ಅಂದ್ರೆ ಗಿಡ್ಡವಾಗಿ ಅಂದ್ರೆ ಸುರುಳಿ ಆಕಾರ ಚಿಕ್ಕದಾಗಿರ್ತದ. ಅದೇ ಸಸ್ಯಾಹಾರಿಗಳಲ್ಲಿ ಸಣ್ಣ ಕರುಳಿನ ವ್ಯವಸ್ಥೆ ಉದ್ದನೆಯ ರಚನೆಯನ್ನ ಹೊಂದಿರ್ತದ ಅಂತ ಹೇಳ್ತೀವಿ. ಯಾಕಂದ್ರೆ ಮಾಂಸಾಹಾರಿ ಸಸ್ಯಾಹಾರಿ ಸಸ್ಯಗಳಲ್ಲಿ ಹುಲ್ಲನ್ನು ತಿಂತವ. ಹುಲ್ಲಿನಲ್ಲಿ ಏನಿರ್ತದಪ್ಪ ಅಂದ್ರೆ ಸೆಲ್ಯುಲೋಸ್ ಇರ್ತದೆ. ಈ ಸೆಲ್ಯುಲೋಸ್ ಎಲಾಸ್ಟಿಕ್ ತರ ಇರ್ತದೆ. ಸೊ ಉದ್ದವಾಗಿ ಎಲಾಸ್ಟಿಕ್ ತರ ಇರ್ತದೆ. ಈ ಸೆಲ್ಯುಲೋಸ್ ಅನ್ನ ಜೀರ್ಣಿಸಲಿಕ್ಕೆ ಉದ್ದನೆಯ ಸಣ್ಣ ಕರುಳಿನ ವ್ಯವಸ್ಥೆಯ ಅವಶ್ಯಕತೆ ಇರ್ತದೆ. ಅದಕ್ಕೋಸ್ಕರವೇ ಸಸ್ಯಾಹಾರಿ ಜೀವಿಗಳ ಸಣ್ಣ ಕರುಳಿನ ರಚನೆಯು ಉದ್ದನೆಯ ರಚನೆಯನ್ನು ಹೊಂದಿರ್ತದೆ. ಮಾಂಸಾಹಾರಿಗಳ ಏನು ಸಣ್ಣ ಕರುಳಿನ ರಚನೆಯು ಗಿಡ್ಡ ರಚನೆಯನ್ನು ಹೊಂದಿರ್ತದೆ ಅನ್ನೋದು ನಮಗೆ ಗೊತ್ತಿರಬೇಕು. ಸಣ್ಣ ಕರುಳು ಎಂಬುದು ಕಾರ್ಬೋಹೈಡ್ರೇಟ್ಗಳು, ಪ್ರೋಟೀನ್ಗಳು ಮತ್ತು ಕೊಬ್ಬುಗಳು ಸಂಪೂರ್ಣ ಪಚನವಾಗುವ ಸ್ಥಳವಾಗಿದೆ. ಈ ಸಣ್ಣ ಕರುಳಿನಲ್ಲಿ ಆಹಾರದ ಯಾವ ಘಟಕಗಳು ಸಂಪೂರ್ಣವಾಗಿ ಜೀರ್ಣವಾಗ್ತವೆ ಅಂತ ನಿಮಗೆ ಕೇಳ್ತಾರೆ. ಸೊ ಸಣ್ಣ ಕರುಳಿನಲ್ಲಿ ಆಹಾರದ ಕಾರ್ಬೋಹೈಡ್ರೇಟ್, ಪ್ರೋಟೀನ್ ಮತ್ತು ಕೊಬ್ಬುಗಳು ಯಾವ ಕಾರ್ಬೋಹೈಡ್ರೇಟ್, ಪ್ರೋಟೀನ್ ಮತ್ತು ಕೊಬ್ಬುಗಳು ಸಣ್ಣ ಕರುಳಿನಲ್ಲಿ ಸಂಪೂರ್ಣವಾಗಿ ಜೀರ್ಣಿಸಲ್ಪಡುತ್ತವೆ ಅನ್ನೋದು ನಮಗೆ ಗೊತ್ತಿರಬೇಕು. ಸೊ ಸಣ್ಣ ಕರುಳಿನಲ್ಲಿ ಯಾವ ಆಹಾರದ ಘಟಕಾಂಶಗಳು ಸಂಪೂರ್ಣವಾಗಿ ಜೀರ್ಣಿಸಲ್ಪಡ್ತವೆ ಅಂದ್ರೆ ಕಾರ್ಬೋಹೈಡ್ರೇಟ್, ಪ್ರೋಟೀನ್ ಮತ್ತು ಕೊಬ್ಬುಗಳು. ನೆಕ್ಸ್ಟ್ ನೋಡಿ, ಈ ಉದ್ದೇಶಕ್ಕಾಗಿ ಇದು ಮೇದೋಜೀರಕ ಗ್ರಂಥಿ ಮತ್ತು ಯಕೃತಗಳ ಶ್ರವಿಕೆಯನ್ನು ಪಡೆಯುತ್ತದೆ. ಜಠರದಿಂದ ಬರುವ ಆಹಾರವು ಆಮ್ಲೀಯವಾಗಿದ್ದು ಮೇದೋಜೀರಕ ಕಿಣ್ವಗಳು ಪ್ರತಿವರ್ತನೆಗಾಗಿ ಅದನ್ನು ಕ್ಷಾರೀಯಗೊಳಿಸುವ ಅಗತ್ಯವಿದೆ. ಯಕೃತಿನಿಂದ ಶ್ರವಿಕೆಯಾಗುವ ಪಿತ್ತರಸವು ಕೊಬ್ಬಿನ ಮೇಲೆ ಪ್ರತಿವರ್ತಿಸುವ ಜೊತೆಗೆ ಈ ಕಾರ್ಯವನ್ನು ಪೂರ್ಣಗೊಳಿಸುತ್ತದೆ. ಸಣ್ಣ ಕರುಳಿನಲ್ಲಿ ಕಂಡುಬರುವ ಕೊಬ್ಬುಗಳು ದೊಡ್ಡ ದೊಡ್ಡ ದುಂಡು ಕಣಗಳ ರೂಪದಲ್ಲಿದ್ದು ಕಿಣ್ವಗಳಿಗೆ ಅದರ ಮೇಲೆ ವರ್ತಿಸಲು ಕಷ್ಟವಾಗುತ್ತದೆ. ಪಿತ್ತರಸದ ಲವಣಗಳು ಅವುಗಳನ್ನು ಚಿಕ್ಕ ಚಿಕ್ಕ ದುಂಡು ಕಣಗಳಾಗಿ ವಿಭಜಿಸಿ ಕಿಣ್ವಗಳ ಕಾರ್ಯಕ್ಷಮತೆಯನ್ನು ಹೆಚ್ಚಿಸುತ್ತದೆ. ಇದು ನಾವು 4ನೇ ಅಧ್ಯಾಯದಲ್ಲಿ ಕಲಿತಿರುವ ಕೊಳೆಯನ್ನು ಎನರ್ಜೀಕರಣಗೊಳಿಸುವ ಸಾಬೂನಿನ ವರ್ತನೆಯಂತೆ ಇದೆ ಅಂತ ಹೇಳ್ತಾರೆ. ಸೊ ಕಾರ್ಬನ್ನ ಬಹುರೂಪತೆ ಅಂತಕ್ಕಂಥ ಟಾಪಿಕ್ ಬರ್ತೀನಿ ನಿಮಗೆ ನೆಕ್ಸ್ಟ್ ಸೆಕೆಂಡ್ ಪಾರ್ಟ್ ಅಲ್ಲಿ ನಾವು ಈ ಎನರ್ಜೀಕರಣ ಎಂದರೇನು ಅಂತಕ್ಕಂಥದ್ರ ಬಗ್ಗೆ ನಾವು ಡೀಟೇಲ್ ಆಗಿ ನೋಡ್ತೀವಿ. ಸೊ ನೆಕ್ಸ್ಟ್ ನೋಡ್ರಿ, ಮೇದೋಜೀರಕವು ಮೇದೋಜೀರಕ ರಸವನ್ನು ಶ್ರಮಿಸುತ್ತದೆ. ಅದು ಪ್ರೋಟೀನ್ ಅನ್ನು ಜೀರ್ಣಿಸಲು, ಟ್ರಿಪ್ಸಿನ್ ಮತ್ತು ಎನರ್ಜೀಕರಣಗೊಂಡ ಕೊಬ್ಬುಗಳನ್ನು ವಿಭಜಿಸಲು ಲೈಪೇಸ್ ನಂತ ಕಿಣ್ವವನ್ನು ಹೊಂದಿದೆ. ಸಣ್ಣ ಕರುಳಿನ ಭಿತ್ತಿಯು ಗ್ರಂಥಿಗಳನ್ನು ಹೊಂದಿದ್ದು ಅವು ಕರುಳಿನ ರಸವನ್ನು ಶ್ರಮಿಸುತ್ತವೆ. ಇದರಲ್ಲಿರುವ ಕಿಣ್ವಗಳು ಅಂತಿಮವಾಗಿ ಪ್ರೋಟೀನ್ಗಳನ್ನು ಅಮೈನೋ ಆಮ್ಲಗಳಾಗಿ, ಸಂಕೀರ್ಣ ಕಾರ್ಬೋಹೈಡ್ರೇಟ್ಗಳನ್ನು ಗ್ಲೂಕೋಸ್ ಆಗಿ ಹಾಗೂ ಕೊಬ್ಬುಗಳನ್ನು ಕೊಬ್ಬಿನ ಆಮ್ಲ ಮತ್ತು ಗ್ಲಿಸರಾಲ್ ಆಗಿ ಪ್ರತಿವರ್ತಿಸುತ್ತವೆ ಅಂತ ಹೇಳ್ತೀವಿ. ಸೊ ಸಣ್ಣ ಕರುಳಿನಲ್ಲಿ ಆಹಾರದ ಯಾವ ಘಟಕಗಳು ಸಂಪೂರ್ಣವಾಗಿ ಜೀರ್ಣಿಸಲ್ಪಡುತ್ತವೆ ಅಂದ್ರೆ ಕಾರ್ಬೋಹೈಡ್ರೇಟ್, ಪ್ರೋಟೀನ್ ಮತ್ತು ಕೊಬ್ಬುಗಳು. ಈ ಕಾರ್ಬೋಹೈಡ್ರೇಟ್ಗಳು ಫೈನಲ್ ಆಗಿ ಏನಾಗಿ ಕನ್ವರ್ಟ್ ಆಗ್ತದಪ್ಪ ಅಂದ್ರೆ ಗ್ಲೂಕೋಸ್ ಆಗಿ ಕನ್ವರ್ಟ್ ಆಗ್ತದ. ಈ ಪ್ರೋಟೀನ್ಗಳು ಫೈನಲ್ ಆಗಿ ಏನಾಗಿ ಕನ್ವರ್ಟ್ ಆಗ್ತದಪ್ಪ ಅಂದ್ರೆ ಈ ಪ್ರೋಟೀನ್ಗಳು ಫೈನಲ್ ಆಗಿ ಅಮೈನೋ ಆಮ್ಲಗಳಾಗಿ ಕನ್ವರ್ಟ್ ಆಗ್ತದ. ಈ ಕೊಬ್ಬುಗಳು ಏನಾಗ್ತಾವಪ್ಪ ಅಂದ್ರೆ ಗ್ಲಿಸರಾಲ್ ಮತ್ತು ಏನಾಗ್ತದ ಕೊಬ್ಬಿನ ಆಮ್ಲ ಅಥವಾ ಗ್ಲಿಸರಾಲ್ ಆಗಿ ಪರಿವರ್ತನೆ ಹೊಂದುತ್ತದೆ. ಈ ಪರಿವರ್ತನೆ ಹೊಂದಲಿಕ್ಕೆ ಸಣ್ಣ ಕರುಳಿನ ಯಾವುದು ಸಹಾಯಕಾರಿಯಾಗಿರ್ತದಪ್ಪ ಅಂದ್ರೆ ಮೇದೋಜೀರಕ ಗ್ರಂಥಿ ಅಂತ ಹೇಳ್ತೀವಿ. ಈ ಮೇದೋಜೀರಕ ಗ್ರಂಥಿಯು
ಮೇದೋಜೀರಕ ರಸವನ್ನ ಉತ್ಪತ್ತಿ ಮಾಡ್ತದ. ಅದು ಪ್ರೋಟೀನ್ ಅನ್ನ ಟ್ರಿಪ್ಸಿನ್ ಮತ್ತು ಎಮಲ್ಶೀಕರಣಗೊಳಿಸ್ತದೆ. ಈ ಟ್ರಿಪ್ಸಿನ್ ಅಂತಕ್ಕಂಥ ಒಂದು ಕಿಣ್ವವನ್ನ ಉತ್ಪತ್ತಿ ಮಾಡಿ ಈ ಎಮಲ್ಶೀಕರಣ ಕ್ರಿಯೆಗೆ ಸಹಕಾರಿಯಾಗಿರ್ತದೆ ಅಂತ ಹೇಳ್ತಾರೆ. ಮತ್ತೆ ಕೊಬ್ಬನ್ನ ವಿಭಜಿಸಲಿಕ್ಕೆ ಲೈಪೇಸ್, ಪ್ರೋಟೀನ್ ಅನ್ನ ವಿಭಜನೆ ಮಾಡೋದಕ್ಕೆ ಟ್ರಿಪ್ಸಿನ್, ಕೊಬ್ಬನ್ನ ವಿಭಜನೆ ಮಾಡೋದಕ್ಕೆ ಲೈಪೇಸ್ ಎಂತಕ್ಕಂಥ ಎರಡು ಕಿಣ್ವಗಳು ಮೇದೋಜೀರಕ ಗ್ರಂಥಿಯ ರಸದಲ್ಲಿ ಉತ್ಪತ್ತಿಯಾಗಿ ಏನು ಆದಿಕರ್ಮಕ ಆಗ್ತದಪ್ಪ ಅಂದ್ರೆ ಕಾರ್ಬೋಹೈಡ್ರೇಟ್ಗಳು ಗ್ಲೂಕೋಸ್ಗಳಾಗ್ತವ, ಪ್ರೋಟೀನ್ಗಳು ಅಮೈನೋ ಆಮ್ಲಗಳಾಗ್ತವ, ಮತ್ತೆ ಕೊಬ್ಬು ಹೊಂದಿರತಕ್ಕಂಥ ಆಹಾರ ಪದಾರ್ಥಗಳು ಕೊಬ್ಬಿನ ಆಮ್ಲ ಮತ್ತು ಗ್ಲಿಸರಾಲ್ ಆಗಿ ಕನ್ವರ್ಟ್ ಆಗ್ತದ ಅಂತ ನಾವು ಹೇಳಬಹುದು. ಸೊ ನಮ್ಮ ಜೀರ್ಣಾಂಗ ವ್ಯವಸ್ಥೆ ಅಥವಾ ಪೋಷಣೆಯ ಮೊದಲನೇ ಹಂತವೇ ನಮ್ಮ ಬಾಯಿಯಾಗಿರ್ತದ. ನಮ್ಮ ಬಾಯಿಯಲ್ಲಿ ಮೊದಲ ಜೀರ್ಣಾಂಗ ವ್ಯವಸ್ಥೆ ನಡೀತದ. ನೆಕ್ಸ್ಟ್ ಅನ್ನನಾಳದ ಮುಖಾಂತರ ಜಠರಕ್ಕೆ ಬರ್ತಿರ್ತದ. ಜಠರದಲ್ಲಿ HCl ಜೊತೆಗೆ ಆಹಾರದ ಮಿಶ್ರಣವಾಗಿ ತದನಂತರದಲ್ಲಿ ಏನಾಗ್ತದ, ಜಠರದ ಮುಖಾಂತರ ಸಣ್ಣ ಕರಳಿಗೆ ಬರ್ತಿರ್ತದ. ಈ ಸಣ್ಣ ಕರಳಿನಲ್ಲಿ 90% ಜೀರ್ಣಾಂಗ ವ್ಯವಸ್ಥೆ ಎಲ್ಲಿ ನಡೀತದಪ್ಪ ಅಂದ್ರೆ ಅದು ಸಣ್ಣ ಕರಳಿನಲ್ಲಿಯೇ ನಡೀತದ. ಸಣ್ಣ ಕರಳಿನಲ್ಲಿ ಕಾರ್ಬೋಹೈಡ್ರೇಟ್, ಪ್ರೋಟೀನ್ ಮತ್ತು ಕೊಬ್ಬಿ ಹೊಂದಿರತಕ್ಕಂಥ ಆಹಾರ ಪದಾರ್ಥಗಳು ಸಂಪೂರ್ಣವಾಗಿ ಜೀರ್ಣಿಸಲ್ಪಟ್ಟು ಏನು ಕಾರ್ಬೋಹೈಡ್ರೇಟ್ಗಳು ಗ್ಲೂಕೋಸ್ ಅಥವಾ ಪ್ರೋಟೀನ್ಗಳು ಅಮೈನೋ ಆಮ್ಲಗಳಾಗ್ತವ, ಕೊಬ್ಬುಗಳು ಗ್ಲಿಸರಾಲ್ ಮತ್ತು ಕೊಬ್ಬಿನ ಆಮ್ಲಗಳಾಗಿ ಕನ್ವರ್ಟ್ ಆಗಿ ನಮಗೆ ಶಕ್ತಿಯ ಆಕಾರಗಳಾಗಿ ಪರಿವರ್ತನೆ ಹೊಂದುತ್ತವೆ. ಇನ್ನೂ ಒಂದು ಹಂತ ಬರ್ತದ್ದು ದೊಡ್ಡ ಕರಳು ಮತ್ತು ಗುರುದ್ವಾರ. ಸೊ ಎಲ್ಲವೂ ಕೂಡ ಇವತ್ತಿನ ತರಗತಿಯಲ್ಲಿ ಹೇಳೋದಕ್ಕೆ ಕನ್ಫ್ಯೂಷನ್ ಆಗ್ತದ. ಈ ಜೀರ್ಣಾಂಗ ವ್ಯವಸ್ಥೆ ಅಂತಕ್ಕಂಥದ್ದು ಮಾನವರಲ್ಲಿ ಜೀರ್ಣಾಂಗ ವ್ಯವಸ್ಥೆ ಸ್ವಲ್ಪ ದೊಡ್ಡದದ. ಸೊ ಇವತ್ತಿನ ತರಗತಿಯಲ್ಲಿ ನಾವು ಜೀರ್ಣಾಂಗ ವ್ಯವಸ್ಥೆಯ ಮೊದಲನೇ ಹಂತ ಬಾಯಿಯಲ್ಲಿ ಏನಾಗ್ತದೆ ಅನ್ನೋದನ್ನ ನೋಡಿದ್ವಿ, ಮತ್ತೆ ಜಠರದಲ್ಲಿ ಏನಾಗ್ತದೆ ಅನ್ನೋದನ್ನ ನೋಡಿದ್ವಿ, ಮತ್ತೆ ಸಣ್ಣ ಕರಳಿನಲ್ಲಿ ಏನಾಗ್ತದೆ ಅನ್ನೋದನ್ನ ನಾವು ನೋಡಿದ್ವಿ. ಇದರ ಮುಂದುವರೆದ ಭಾಗ ನಾಳಿನ ತರಗತಿಯಲ್ಲಿ ನಾನು ಹೇಳ್ತೀನಿ. ಸೊ ಇವತ್ತಿನ ತರಗತಿಯನ್ನ ಡೀಟೇಲ್ ಆಗಿ ಒಂದ್ಸಲ ವಿಡಿಯೋ ನೋಡಿ, ನೆಕ್ಸ್ಟ್ ಒಂದ್ಸಲ ಬುಕ್ ತೆಗೆದು ಓದಿ. ಯಾಕಂದ್ರೆ ಬರೀ ವಿಡಿಯೋಸ್ ಅನ್ನ ನೋಡ್ಬಿಟ್ಟು ನಿಮ್ಗೆ ಅಷ್ಟೊಂದು ಎಫೆಕ್ಟಿವ್ ಆಗಿ ಇರಲ್ಲ. ಎರಡು ಕಡೆನೂ ಬುಕ್ಸ್ ಅದಾವ. ವಿಡಿಯೋಸ್ ಅನ್ನ ನೋಡಿದ ತಕ್ಷಣ ಬುಕ್ ಅನ್ನ ತೆಗೆದು ಒಂದ್ಸಲ ಓದಿ, ನಿಮ್ಗೆ ಕಂಪ್ಲೀಟ್ ಆಗಿ ಇನ್ ಡೀಟೇಲ್ ಆಗಿ ಟಾಪಿಕ್ ಅರ್ಥ ಆಗ್ತದೆ ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನು